ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡುವ ಮುಂಚೆ ಈ ಬ್ರಹ್ಮಾಂಡ ಸೃಷ್ಟಿ ಆಗುವಾಗಲೇ ಜೊತೆಗೆ ಈ ಆಸೆಯನ್ನು ಕೂಡ ಸೃಷ್ಟಿ ಮಾಡಿದ್ದಾನೆ. ಈ ಆಸೆ ಅಂದರೆ ಏನು ಗೊತ್ತುಂಟಾ? ಮನಸ್ಸು, ಬೇರೆ ಏನಲ್ಲ. ಆಸೆ ಅಂದರೆ ಏನು ಗೊತ್ತುಂಟಾ? ಮಾಯೆ. ಈ ಆಸೆ ಯಾವ ರೀತಿ ಕೆಲಸ ಮಾಡ್ತದೆ ಗೊತ್ತುಂಟಾ? ಕಾಲಚಕ್ರಕ್ಕೆ ಸಂಬಂಧಪಟ್ಟು ಕೆಲಸ ಮಾಡ್ತದೆ. ಈ ಕಾಲಚಕ್ರದಲ್ಲಿ ಯಾವುದೆಲ್ಲ ಉಂಟು ಗೊತ್ತುಂಟಾ? ಈ ಕರ್ಮ, ಋಣ, ಪಾಪ, ಪುಣ್ಯ ಎಲ್ಲವೂ ಅಡಗಿದೆ. ಯಾವುದರಲ್ಲಿ? ಈ ಕಾಲಚಕ್ರದಲ್ಲಿ. ಈ ಕಾಲಚಕ್ರದ ಪ್ರಯಾಣ ಮಾಡಬೇಕು ಅಂತ ಆದರೆ ಮನುಷ್ಯ ಆಸೆಯನ್ನು ಪರಿಪೂರ್ಣವಾಗಿ ಅನುಭವಿಸಬೇಕು. ಯಾವುದೇ ಆಸೆ ಆದರೂ ಸರಿ, ಆಸೆಯನ್ನು ಪರಿಪೂರ್ಣವಾಗಿ ಅನುಭವಿಸಬೇಕು. ಯಾವುದೇ ಒಂದು ವಿಷಯ ಮಾಡಬೇಕು ಅಂತ ಆದರೆ ಒಂದು ಆಸಕ್ತಿ ಇರಬೇಕು ಅಲ್ವಾ? ಒಂದು ಇಂಟ್ರೆಸ್ಟ್ ಇರಬೇಕು. ಸತ್ಯ ಅಲ್ವಾ? ಆಸಕ್ತಿ ಅಂದ್ರೆ ಏನು? ಆಸೆಯ ಶಕ್ತಿ, ಬೇರೇನಿಲ್ಲ. ಆಸೆಯ ಶಕ್ತಿ. ಆಸೆಗೊಂದು ಶಕ್ತಿ ಇದೆ ಅಲ್ವಾ? ಈ ಮಾಯೆಗೊಂದು ಶಕ್ತಿ ಇದೆ. ಅದು ಅದ್ಭುತವಾದ ಶಕ್ತಿ, ಬಹಳ ಅದ್ಭುತವಾದ ಶಕ್ತಿ. ಎಂಥವರನ್ನು ಕೂಡ ಅಡಿಮೇಲ್ ಮಾಡ್ತದೆ. ಎಷ್ಟೇ ದೊಡ್ಡವ್ರನ್ನಾದ್ರೂ ಕೂಡ, ರಾಜ ಮಹಾರಾಜರನ್ನಾದ್ರೂ ಸರಿ, ಚಕ್ರವರ್ತಿಯನ್ನಾದ್ರೂ ಸರಿ, ಋಷಿಮುನಿ ಆದ್ರೂ ಸರಿ, ಯಾರಾದ್ರೂ ಸರಿ, ತುಂಬಾ ಸೂಕ್ಷ್ಮವಾಗಿ ಬದಲಾವಣೆ ಮಾಡುತ್ತೆ. ಖಂಡಿತವಾಗಿ ಮಾಡ್ತದೆ. ಬದಲಾವಣೆ ಮಾಡಿಯೇ ಮಾಡ್ತದೆ. ಅದು ಮಾಯೆ. ಮಾಯೆಗೆ ದಾಸರಾದವರು ಬಹಳಷ್ಟು. ಮಾಯೆಯ ದಾಸರು ಎಲ್ಲರೂ. ಅರ್ಥ ಆಯ್ತಲ್ವ? ಅದರಲ್ಲಿ ಕೋಟಿಯಲ್ಲಿ ಒಬ್ಬರು ಈ ಮಾಯೆಯನ್ನು ಗೆಲ್ತಾರೆ, ಆಸೆಯನ್ನು ಗೆಲ್ತಾರೆ. ಅದು ಕೋಟಿಯಲ್ಲಿ ಒಬ್ಬರಿಗೆ ಆಗುದು, ಎಲ್ಲರಿಗೂ ಆಗುದಿಲ್ಲ. ಈಗ ಒಂದು ಪ್ರಶ್ನೆ ಬರ್ಬೋದು, ಬ್ರಹ್ಮಾಂಡ ಸೃಷ್ಟಿ ಮಾಡುವಾಗಲೇ ಭಗವಂತ ಯಾಕೆ ಆಸೆಯನ್ನು ಸೃಷ್ಟಿ ಮಾಡಿದ ಅಂತೇಳಿ ಅಲ್ವಾ? ಈಗ ಸಣ್ಣ ಒಂದು ಉದಾಹರಣೆ ತಗೊಳ್ಳೋಣ. ಅದಕ್ಕೆ ಒಂದು ಗಂಡು ಹೆಣ್ಣಿನ ಉದಾಹರಣೆ ತಗೊಳ್ಳುವ ಅಲ್ವಾ? ಒಂದು ಗಂಡಿನ ಮೇಲೆ ಹೆಣ್ಣಿಗೆ ಆಸೆ, ಒಂದು ಹೆಣ್ಣಿನ ಮೇಲೆ ಗಂಡಿಗೆ ಆಸೆ. ಈ ಆಸೆ ಬಂದದ್ರಿಂದ, ಅರ್ಥ ಆಯ್ತಲ್ವಾ? ಈ ಆಸೆ ಗಂಡು ಹೆಣ್ಣಿನ ಒಳಗೆ ಸೃಷ್ಟಿಯಾದ ಕಾರಣ ಅಲ್ವಾ? ನಾವೆಲ್ಲಿಂದ ತಗೊಳ್ಳುವ? ಬೇರೆಲ್ಲಿ ತಗೊಳ್ಳೋದು ಬೇಡ, ಬ್ರಹ್ಮಾಂಡದಲ್ಲಿ ಹೋಗುದು ಬೇಡ. ನಾವೊಂದು ಮನುಷ್ಯರಲ್ಲೇ ತಗೊಳ್ಳುವ, ಒಂದು ಮಾನವರಲ್ಲೇ ತಗೊಳ್ಳುವ. ಅರ್ಥ ಹೇಳೋದು? ಒಂದು ಗಂಡು ಹೆಣ್ಣು, ಆ ಗಂಡು ಹೆಣ್ಣಿನ ಒಳಗೆ ಒಂದು ಆಸೆ ಸೃಷ್ಟಿಯಾಗ್ತದೆ ಅಂತ ಹೇಳಿದರೆ ಇಬ್ಬರ ಯಾವುದೋ ಒಂದು ರೀತಿಯಲ್ಲಿ ಸಂಪರ್ಕ ಸೃಷ್ಟಿಯಾಗ್ತದೆ ಅಲ್ವಾ? ಆ ಸಂಪರ್ಕ ಸೃಷ್ಟಿಯಾಗಿ ಆ ಗಂಡಿನ ಮೇಲೆ ಹೆಣ್ಣಿಗೆ ಪ್ರೀತಿ ಬರ್ಬೋದು, ಆ ಹೆಣ್ಣಿನ ಮೇಲೆ ಗಂಡಿಗೆ ಪ್ರೀತಿ ಬರ್ಬೋದು ಅಲ್ವಾ? ಆಸೆಯ ಮೂಲಕ. ಅರ್ಥ ಮಾಡಿಕೊಳ್ಳಿ ಅಲ್ವಾ? ಈ ಆಸೆ ಮೂಲಕ ಏನಾಗ್ತದೆ? ಪ್ರೀತಿ ಬರ್ತದೆ. ಒಂದು ಮೊದಲ ಪ್ರೀತಿ ಮಾತಿನಲ್ಲಿರ್ತದೆ, ಮತ್ತೆ ಪ್ರೀತಿ ಇನ್ನಷ್ಟು ಜಾಸ್ತಿ ಆಗ್ತದೆ ಅಲ್ವಾ? ಅವ್ರು ಇನ್ನಷ್ಟು ಹತ್ತಿರ ಆಗ್ತಾರೆ. ಯಾರು? ಗಂಡು ಹೆಣ್ಣು. ದೂರದಲ್ಲಿ ಇದ್ದವರು ಹತ್ತಿರ ಆಗ್ತಾರೆ. ಹತ್ತಿರ ಆಗುವ ಏನಾಗ್ತದೆ? ಅದು ದೈಹಿಕ ಸಂಬಂಧವಾಗಿ ಪರಿವರ್ತನೆ ಹೊಂದುತ್ತದೆ. ಆ ದೈಹಿಕ ಸಂಬಂಧವಾಗಿ ಪರಿವರ್ತನೆ ಹೊಂದುವ ಸಮಯದಲ್ಲಿ ಒಂದು ಅವರು ಗಂಡ ಹೆಂಡತಿ ಆಗಿರಬೇಕು, ಇಲ್ಲ ಒಂದು ಲವರ್ಸ್ ಆಗಿರಬೇಕು, ಏನೋ ಒಂದು ಆಗಿರಬೇಕು. ಪರಸ್ಪರ ಒಟ್ಟಿನಲ್ಲಿ ಎರಡು ಮನಸ್ಸುಗಳು ಒಂದು ರೀತಿಯಲ್ಲಿ ಬೆರಿಬೇಕು ಅಲ್ವಾ? ಈಗ ಗೊತ್ತಾಯ್ತಾ? ಆ ಮನಸ್ಸು ಬೆರೆಯುವುದು ಅಂದ್ರೆ ಆಸೆಗಳು ಬೆರೆಯುವುದು, ಬೇರೇನಲ್ಲ. ಈ ಆಸೆಗಳು ಬೆರೆಯುವಾಗ ಒಂದು ಆಸೆ ಉಂಟಾಗ್ತದೆ, ನಮಗೊಂದು ಮಗು ಬೇಕು ಅಂತ ಹೇಳಿ ಅಲ್ವಾ? ನಮಗೊಂದು ಮಗು ಆಗಬೇಕು ಅಂತ. ಆ ಮಗು ಆಗಬೇಕು, ಮಗು ಬೇಕು ಎಂಬ ಆಸೆ ತಾನೆ. ಆ ಮಗು ಆಗಬೇಕು, ಮಗು ಬೇಕು ಎನ್ನುವ ಆಸೆ ಮೊದಲು ಸೃಷ್ಟಿಯಾಗುದಲ್ವ? ಅದಾದ ನಂತರ ತಾನೆ ಮಗು ಬರುದು. ಖಂಡಿತ. ಮನಸ್ಸಲ್ಲಿ ಬರ್ತನೆ. ಅದು ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಆಗುದು ಅಲ್ವಾ? ಸತ್ಯ ಅಲ್ವಾ? ಹೀಗೆ ಮುಂದುವರಿತಾ ಹೋಗುತ್ತದೆ. ಹೀಗೆ ಮುಂದುವರಿತಾ ಹೋಗ್ತದೆ ಅದು. ಆಗ ನಾವು ಹುಟ್ಟುವ ಮುಂಚೆ ನಮ್ಮ ಅಪ್ಪ ಅಮ್ಮನಿಗೆ ಆಸೆ ಬಂದ ಕಾರಣ ನಾವು ಹುಟ್ಟಿದ್ದು ಯಾವುದೋ ಒಂದು ರೀತಿಯಲ್ಲಿ. ಅರ್ಥ ಆಯ್ತಲ್ವ? ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಆಸೆ ಬರಬೇಕು. ಆ ಆಸೆ ನಮ್ಮನ್ನು ಸೃಷ್ಟಿ ಮಾಡಿದೆ ಅಂತ ಹೇಳುದು. ಆಗ ನಾವು ಆಸೆಯಿಂದ ಸೃಷ್ಟಿಯಾಗಿದ್ದರೆ ಈ ಬ್ರಹ್ಮಾಂಡ ಕೂಡ ಹಾಗೆ ಸೃಷ್ಟಿಯಾಗಿರ್ಬೇಕಲ್ಲ? ಹೌದಲ್ಲ? ಹೌದು. ಹಾಗೆ ಈಗ ಒಬ್ಬರಿಗೆ ಆಸೆ ಇಲ್ಲ, ಯಾವುದೇ ಸಂಪರ್ಕವಿಲ್ಲ, ಯಾರೊಟ್ಟಿಗೂ ಟಚ್ಚಲ್ಲಿಲ್ಲ, ಯಾವುದೇ ಹೆಣ್ಣಿನೊಟ್ಟಿಗೂ ಟಚ್ಚಲ್ಲಿಲ್ಲ, ಯಾವುದೇ ಗಂಡಿನೊಟ್ಟಿಗೂ ಟಚ್ಚಲ್ಲಿಲ್ಲ, ಏನೂ ಇಲ್ಲ.
ಒಂದು ವ್ಯಕ್ತಿ ಇದ್ದಾರೆ ಅಂತ ಇಟ್ಟುಕೊಳ್ಳುವ. ಆ ವ್ಯಕ್ತಿ ಹೇಗಿರ್ತಾರೆ ಗೊತ್ತುಂಟ? ಆಸೆಯೇ ದುಃಖಕ್ಕೆ ಮೂಲ ಎಂಬ ವಿಚಾರವನ್ನು ತಿಳಿದಿರ್ತಾರೆ. ಓಕೆ, ಸರಿ. ಅವನಿಗೇನೂ ಇಲ್ಲ, ಅವನಿಂದ ಯಾವ ಜನರೇಷನ್ ಇಲ್ಲ, ಬೆಳೀಲಿಕ್ಕೂ ಇಲ್ಲ, ಯಾವುದೂ ಇಲ್ಲ ಅವನಿಂದ. ಅವ ಈ ಮಾಯಲ್ಲಿ ಸಿಕ್ಕಾಕೊಳ್ಳಿಲ್ಲ, ಅವ ಈ ಮಾಯಲ್ಲಿ ಸಿಕ್ಕಾಕೊಳ್ಳಿಲ್ಲ. ಅವನಿಗೆ ಗೊತ್ತಾಗ್ತದೆ ಇದು ಮಾಯೆ. ಹಾಗೆ ಅಂತೇಳಿ ಅವನು ದಡ್ಡ ಅಂತ ಅಲ್ಲ, ಅವ ಮುಟ್ಟಾಳು ಅಂತೇಳಿ ಅರ್ಥ ಅಲ್ಲ. ಈಗೆಲ್ಲ ಹೇಗೆ ಎಲ್ಲರ ಜೊತೆ ಇದ್ದರೆ, ಎಲ್ಲರ ಜೊತೆ ಬೆರೆತರೆ, ಎಲ್ಲರ ನಡುವಿನಲ್ಲಿ ಇದ್ದರೆ ಅವರಿಗೆಲ್ಲ ಒಳ್ಳೆ ಬೆಲೆ. ಈಗ ಒಬ್ಬಂಟಿಗನಾಗಿ ಏಕಾಂತವಾಗಿ ಯಾವುದೋ ಒಂದು ರೀತಿಯಲ್ಲಿ ಸ್ಥಿತಿಯಲ್ಲಿ ಇದ್ದವನಿಗೆ ಇವತ್ತು ಬೆಲೆ ಇಲ್ಲ. ಇವತ್ತೆಲ್ಲ ಕಾಣಬೇಕು, ಎತ್ತರದಲ್ಲಿ ಕಾಣಬೇಕು, ದೊಡ್ಡ ದೊಡ್ಡ ಪ್ರೋಗ್ರಾಮಲ್ಲಿ ಕಾಣಬೇಕು, ದೊಡ್ಡ ದೊಡ್ಡ ಸ್ಟೇಜಲ್ಲಿ ಕಾಣಬೇಕು, ದೊಡ್ಡ ದೊಡ್ಡ ಇದರಲ್ಲಿ ಹೆಸರು ಕಾಣಬೇಕು, ಪ್ರಚಾರ ಇರಬೇಕು. ಇದೆಲ್ಲ ಈಗಿನ ಸ್ಥಿತಿಗಳು ಅಲ್ವಾ? ವಿಷಯಗಳು. ಈ ಆಸೆ ಉಂಟಲ್ವಾ, ಈ ಸ್ಟೇಜ್, ಈ ಪ್ರೋಗ್ರಾಮು, ನಾನು ಎಂಬ ವಿಚಾರಗಳೆಲ್ಲ ಉಂಟಲ್ವ, ಇದೆಲ್ಲ ಮನಸ್ಸು ಬೆರೆಯುವ ಕಾರಣ. ಇದೆಲ್ಲ ಮನಸ್ಸು ಬೆರೆಯುವ ಕಾರಣ ಅಂದರೆ ಆಸೆಗಳು ಸ್ಪಂದಿಸ್ತದೆ, ಅಲ್ಲಿ ಇನ್ನೊಂದು ಆಸೆ ಉತ್ಪತ್ತಿ ಆಗ್ತದೆ, ಇನ್ನೊಂದು ಆಸೆ ಉತ್ಪತ್ತಿ ಆಗ್ತದೆ. ಆಗ ಇನ್ನೊಂದು ಆಸೆ ಉತ್ಪತ್ತಿ ಮಾಡದೇ ಇರ್ತಾರೆ ಕೆಲವರು, ಅದೆಷ್ಟೋ ಕೋಟಿಯಲ್ಲಿ ಒಬ್ಬರು ಅಂತ ಹೇಳುದು. ಸ್ಥಿರವಾಗಿ ಅವ್ರಿಗೇನಿಲ್ಲ, ಏನು ಬೇಡ, ಸಂತೋಷವಾಗಿರೋದು, ಖುಷಿಯಾಗಿರೋದು, ಅದೇ ಸತ್ಯ. ಪ್ರಕೃತಿ ಜೊತೆ ಮಾತಾಡ್ತಾರೆ, ಪ್ರಕೃತಿ ಜೊತೆ ಸಂಬಂಧವನ್ನು ಇಟ್ಟುಕೊಳ್ತಾರೆ. ಅನೇಕ ರೀತಿಯ ಸಂಬಂಧವನ್ನು ಪ್ರಕೃತಿ ಜೊತೆ ನಿಂತುಕೊಂಡು ಹುಚ್ಚರಾಗಿ ಮಾತಾಡಿಕೊಂಡು ಯಾವುದಾದ್ರೂ ರೀತಿಯಲ್ಲಿ ಇರ್ತಾರೆ. ಅವರ ಆಸೆಯನ್ನು ಪರಿಪೂರ್ಣಗೊಳಿಸಿದವರು. ಅವರದ್ದು ಯಾವುದೇ ರೀತಿಯ ಸಂಬಂಧಗಳು, ಯಾವುದೇ ರೀತಿಯ ಕುರುಹುಗಳು ಈ ಭೂಮಿಯಲ್ಲಿ ಇರುವುದಿಲ್ಲ. ಜೀವಂತವಾಗಿರುವಾಗ ಹೋದ ನಂತರ ಅವರೆಲ್ಲ ವಿಚಾರಗಳು ಈ ಪ್ರಪಂಚಕ್ಕೆ ಬೇಕಾಗ್ತದೆ. ಆಸೆಯನ್ನು ಬಿಟ್ಟವರ ವಿಚಾರ, ಅವರ ಮಾತುಗಳು. ಯಾರು ಒಬ್ಬನಿಗೆ ಆಸೆ ಇಲ್ವೋ, ಆಸೆ ಇಲ್ಲದವನು ಹೇಳುವ ವಿಚಾರಗಳೆಲ್ಲ ಉಪದೇಶವಾಗುವುದು. ಆಸೆ ಇದ್ದವನಿಗೆ ರುಚಿ ಉಂಟು, ರುಚಿ ಇಲ್ಲದವನಿಗೆ ಆಸೆ ಇಲ್ಲ, ಸೆಳೆತ ಇರುವುದಿಲ್ಲ, ಬಂಧನ ಇಲ್ಲ. ನೋಡು, ಭಗವಂತ ದೇಹದಲ್ಲಿ, ಒಂದು ಮನುಷ್ಯನ ದೇಹದಲ್ಲಿ ಎಲ್ಲ ಅಂಗಾಂಗಗಳಿಗೆ ಯಾವುದೋ ಒಂದು ರೀತಿಯಲ್ಲಿ ಸಪೋರ್ಟಿಂಗ್ ಆದ ನರಗಳು, ಒಂದು ಎಲುಬುಗಳು ಎಲ್ಲ ಇದೆ ಅಲ್ವಾ? ಈಗ ಒಂದು ಕೈ ಇಟ್ಟುಕೊಳ್ಳು, ಈ ಕೈ, ಈ ಬೆರಳು ಮಡಚಬೇಕು, ಇದೆಲ್ಲ ಮಾಡಬೇಕು, ಇದಕ್ಕೊಂದು ಒಳಗೊಂದು ಎಲುಬಿದೆ ಅಲ್ವಾ? ಸತ್ಯ ಅಲ್ವಾ? ಅನುಕೂಲ ಆಗುವ ರೀತಿಯಲ್ಲಿ ಕೊಟ್ಟಿದ್ದಾನೆ. ಇಲ್ಲೊಂದು ಜಾಯಿಂಟ್ ಕೊಟ್ಟಿದ್ದಾನೆ, ಇದರೊಳಗೊಂದು ಎಲುಬಿದೆ, ಎಲ್ಲ ಎಲುಬಿನಿಂದ ಕೂಡಿದಂತೆ ಶರೀರ ಅಲ್ವಾ? ಆದರೆ ಎಲುಬು ಇಲ್ಲದ ಸ್ಥಳ ಯಾವುದು ಪ್ರಪಂಚದಲ್ಲಿ? ನರಗಳು, ಸೂಕ್ಷ್ಮ ನರಗಳು ಇರ್ತದೆ, ಅದು ಬೇರೆ ವಿಚಾರ. ಆ ಸೂಕ್ಷ್ಮ ನರಗಳು ಎಲುಬಿನಾಗಿರುವುದಿಲ್ಲ. ಎಲುಬು ಬೇರೆ, ನರ ಬೇರೆ. ಅರ್ಥ ಆಯ್ತಲ್ಲ? ಕೆಲವು ಕಡೆ ನರಗಳ ಸಂಬಂಧವನ್ನು ಕೊಟ್ಟಿದ್ದಾನೆ, ಅರ್ಥ ಆಯ್ತಲ್ಲ? ಇನ್ನು ಕೆಲವು ಕಡೆ ಎಲುಬುಗಳ ಸಂಬಂಧವನ್ನು ಕೊಟ್ಟಿದ್ದಾನೆ, ಈ ದೇಹ ಆಗಬೇಕು ಅಂತ. ಆದರೆ ಎಲುಬೇ ಇಲ್ಲದ ಎರಡು ಅಂಗ ಇದೆ, ಅದು ಯಾವುದು? ಅದೇ ಅಲ್ಟಿಮೇಟ್ ಆದ ವಿಚಾರ ಮನುಷ್ಯನ ದೇಹದಲ್ಲಿ. ಅದು ಯಾವುದು ಗೊತ್ತುಂಟಾ? ಒಂದು ನಾಲಿಗೆ, ಇನ್ನೊಂದು ಲಿಂಗ. ಒಂದು ನಾಲಿಗೆ, ಇನ್ನೊಂದು ಲಿಂಗ. ಇದು ಎರಡರಲ್ಲಿ ತಾನೆ ಎಲ್ಲ ಕೆಡುದು. ಇದು ಎರಡರಲ್ಲಿ ತಾನೆ ಮನುಷ್ಯ ಕೆಡುದು. ಆಗ ಆಸೆ ಎಂಬುದು ನಮ್ಮ ದೇಹದಲ್ಲೇ ಭಗವಂತ ಕೊಟ್ಟಿದ್ದಾನಲ್ವಾ? ಯಾಕೆ ಕೊಟ್ಟ ಭಗವಂತ? ಮುಂದುವರಿಲಿ, ಜಗತ್ತು ಮುಂದುವರಿಲಿ ಅಂತ ಕೊಟ್ಟ. ಜಗತ್ತು ಮುಂದುವರಿಬೇಕು, ಈ ಜಗತ್ತಿನಲ್ಲಿರುವ ಇಷ್ಟು ಜನರಲ್ಲಿ ಒಬ್ಬ ಈ ಸತ್ಯವನ್ನು ತಿಳಿಬೇಕು. ಒಬ್ಬ ಸತ್ಯವನ್ನು ತಿಳಿದು ಸತ್ಯವಂತನಾಗಿ, ಒಂದು ಸಾಧು ಸಂತನಾಗಿ, ಒಂದು ಯೋಗಿಯಾಗಿ, ಋಷಿಮುನಿಯಾಗಿ ಈ ಪ್ರಪಂಚದಿಂದ ಮೋಕ್ಷವನ್ನು ಪಡಿಬೇಕು. ಅರ್ಥ ಆಯ್ತಲ್ವ? ಈ ಎರಡರ ವಿಚಾರ ಅಧ್ಯಯನ, ಒಂದು ನಾಲಿಗೆಯ ಅಧ್ಯಯನ, ಒಂದು ಲಿಂಗದ ಅಧ್ಯಯನ, ಎರಡು ಅಧ್ಯಯನ. ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಹೇಳುವ ವಿಚಾರ. ಅಷ್ಟು ಸುಲಭದ ವಿಚಾರ ಅಲ್ಲ ಇದು. ಈ ಎರಡರ ಅಧ್ಯಯನವನ್ನು ಯಾರೊಬ್ಬ ಸರಿಯಾಗಿ ಮಾಡ್ತಾನೋ ಅವನಿಗೆ ಮನಸ್ಸು ಹಿಡಿತದಲ್ಲಿರ್ತದೆ. ಇದರಿಂದ ಏನು ಪ್ರಯೋಜನ?
ಈ ಅಧ್ಯಯನ ಮಾಡಬೇಕು ಅಂತಾದರೆ, ಈ ರಿಸರ್ಚ್ ಮಾಡಬೇಕು ಅಂತಾದರೆ ಅವನ ಆಸೆಯನ್ನು ಪರಿಪೂರ್ಣವಾಗಿ ಅನುಭವಿಸಿರ್ಬೇಕು. ಆಸೆ ಅಂದರೆ ಏನಂತ ಗೊತ್ತಿರಬೇಕು ಅವನಿಗೆ. ಆಸೆ ಅಂತ ಹೇಳಿದ್ರೆ ಏನಂತ ಗೊತ್ತಿಲ್ಲದಿದ್ದರೆ ಆಸೆ ಅಂತೇಳಿ ಹೇಳುವುದು ಹೇಗೆ? ಈ ಆಸೆ ಎಂಬ ವಿಚಾರವೇ ಬರಬಾರ್ದು ಅಂತ ಹೇಳಿದರೆ, ಈ ನಾಲಿಗೆಯಲ್ಲಿರುವ ಬರುವ ಶಬ್ದಗಳು, ಈ ನಾಲಿಗೆಯಲ್ಲಿ ಮಾತನಾಡುವ ವಿಚಾರಗಳು ಅರ್ಥಾತ್ವ, ಹಾಗೂ ನಮ್ಮ ಲಿಂಗದಲ್ಲಿ ಆಗುವ ಕ್ರಿಯೆಗಳು, ಈ ಲಿಂಗದಲ್ಲಿ ಆಗುವ ಕ್ರಿಯೆ, ನಾಲಿಗೆಯಲ್ಲಿ ಮಾತನಾಡುವ ಮಾತು, ಇದು ಎರಡು ಯಾವಾಗ ಮೌನವಾಗ್ತದೋ ಆಗ ಮನಸ್ಸು ಒಂದು ಹಿಡಿತಕ್ಕೆ ಬರ್ತದೆ. ಇನ್ನು ಸೂಕ್ಷ್ಮವಾಗಿ ಹೇಳಬೇಕಾದ್ರೆ ಇದು ಎರಡು ಇಂಪಾರ್ಟೆಂಟ್ ಅಂತ ಹೇಳುದು. ಅದೇ ಹೇಳುದು, ಪ್ರಪಂಚದಲ್ಲಿ ವಿಷವು ಅಮೃತವು ಇರುವ ಏಕೈಕ ಸ್ಥಳ ಯಾವುದು ಅಂತ ಹೇಳಿದ್ರೆ ನಾಲಿಗೆ. ಅರ್ಥ ಆಯ್ತಲ್ಲ? ಒಂದು ವಿಷಯ, ಮನುಷ್ಯ ಎಲ್ಲಿಂದ ಬಂದಿದ್ದಾನೋ ಅಲ್ಲಿಗೆ ಆಸೆ ಪಡೋದು ಅಂತ ಹೇಳುದು. ಮನುಷ್ಯ ಎಲ್ಲಿಂದ ಬಂದಿದ್ದಾನೆ, ಮನುಷ್ಯ ಒಂದು ತಾಯಿಯ ಗರ್ಭದಿಂದ ಬಂದಿದ್ದಾನೆ. ಬರುವ ದಾರಿ ಯಾವುದಾಗಿರ್ತದೆ? ಒಂದು ಯೋನಿಯಾಗಿರ್ತದೆ ಅಲ್ವಾ? ಒಂದು ವಿಚಾರ. ಅದೇ ಯೋನಿಗೆ ತಾನೆ ಪುನಃ ಆಸೆ ಪಡೋದು. ಸತ್ಯ ಅಲ್ವಾ? ಆಗ ಆಸೆ ಎಂಬುದು ಎಷ್ಟು ದೀರ್ಘವಾಗಿ ಉಂಟು, ಎಷ್ಟು ಎತ್ತರಕ್ಕೆ ಉಂಟು, ಅದನ್ನು ನಿಲ್ಲಿಸ್ಲಿಕ್ಕೆ ಆಗ್ತದ? ತುಂಬಾ ಕಷ್ಟ ಅಲ್ವಾ? ಅದೇ ಒಂದು ಹೆಣ್ಣನ್ನು ತಗೊಳ್ಳುವ, ಆ ಹೆಣ್ಣು ಎಲ್ಲಿಂದ ಬಂದದ್ದು? ಒಂದು ಲಿಂಗದಿಂದ ಬಂದು ಅಲ್ವಾ? ಒಂದು ಸೃಷ್ಟಿ ಆಗ್ಬೇಕಾದ್ರೆ ಒಂದು ಲಿಂಗ ಬೇಕು, ಪುಲ್ಲಿಂಗ ಶ್ರೀಲಿಂಗ ಅಂತೇಳಿ. ಆ ಹೆಣ್ಣು ಪುನಃ ಅದೇ ಲಿಂಗಕ್ಕೆ ತಾನೆ ಆಸೆ ಪಡ್ತಾಳೆ. ಒಂದು ಗಂಡನಾದ್ರೂ ಲಿಂಗವೆಲ್ಲ, ಅಲ್ಲಿ ವ್ಯತ್ಯಾಸ ಮಾಡ್ಲಿಲ್ಲಲ್ಲ ಭಗವಂತ. ಯೋನಿಯಲ್ಲಿ ಮತ್ತು ಲಿಂಗದಲ್ಲಿ ಭಗವಂತ ಯಾವುದೇ ವ್ಯತ್ಯಾಸ ಮಾಡಲಿಲ್ಲ. ಅದು ಸತ್ಯವಾಗಿ ಕೊಟ್ಟ ಅಲ್ವಾ? ಹೇಳುದು ಎಲ್ಲರಿಗೆ ಯಾವ ರೀತಿ ಬೇಕು, ಸೇಮ್ ಟು ಸೇಮ್ ಕೊಟ್ಟ ಭಗವಂತ. ಕಲ್ಲರಲ್ಲಿ ಅದರಲ್ಲಿ ಇದರಲ್ಲೆಲ್ಲ ವ್ಯತ್ಯಾಸ ಮಾಡಿದ. ಆದ್ರೆ ಎರಡರ ಕ್ರಿಯೆ ಉಂಟಲ್ವಾ, ಎರಡು ಒಂದೇ ಅಲ್ವಾ? ನಾವು ಎಲ್ಲಿಂದ ಬಂದಿದ್ದೇವೋ ನಾವು ಅಲ್ಲಿಗೆ ಆಸೆ ಪಡ್ತಾ ಇದ್ದೇವೆ. ಇದು ಸತ್ಯದಲ್ಲಿ ಸತ್ಯವಾದ ವಿಚಾರ. ಇದು ಸರಿಯಾಗಿ ಒಬ್ಬರಿಗೆ ಅರ್ಥ ಮಾಡಿದ್ರೆ ಅರ್ಥ ಆಗುವುದು ಅಲ್ವಾ? ನಾವು ಎಲ್ಲಿಂದ ಬಂದಿದ್ದೇವೋ ಅದನ್ನು ನಾವು ಗೆಲ್ಲಬೇಕು. ನಾವು ಬಂದ ಸ್ಥಳವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ಬಂದ ಸ್ಥಳವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಆಸೆಯನ್ನು ಗೆಲ್ಲಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಬಚ್ಚಲು ಮನೆ ಮಾಡುವ ಕೆಲಸ ಮಾಡಿಯೇ ಮಾಡ್ತದೆ. ಅರ್ಥ ಆಯ್ತಲ್ವ ವಿಷಯ ಹೇಳು? ಅದನ್ನು ತಿಳ್ಕೊಳ್ಬೇಕು ಅಂದ್ರೆ ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಅನೇಕ ಜನ್ಮವನ್ನು ದಾಟಿ 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 ಬರಬೇಕು. ಅನೇಕ ಜನ್ಮವನ್ನು ದಾಟಿ ದಾಟಿ ಬಂದು ಮನುಷ್ಯರ ಜೊತೆಗೆ ಪಳಗಬೇಕು. ಮನುಷ್ಯರ ಜೊತೆಗೆ ಪಳಗುವಂತ ಕೆಲವು ಜನ್ಮಗಳೆಲ್ಲ ಉಂಟು. ಅರ್ಥ ಆಯ್ತಲ್ವ? ಉದಾಹರಣೆಗೊಂದು ಭೈರವ, ಒಂದು ನಾಯಿ, ಉದಾಹರಣೆಗೊಂದು ಕೋಳಿ, ಉದಾಹರಣೆಗೊಂದು ಹಸು, ಉದಾಹರಣೆಗೊಂದು ದನ. ಅರ್ಥ ಆಯ್ತಲ್ವ? ಇದು ಮನುಷ್ಯರ ಹತ್ತಿರದಲ್ಲಿರ್ತದೆ, ಮನುಷ್ಯರ ಟಚ್ಚಲ್ಲಿರ್ತದೆ. ಒಂದು ವಿಷಯ. ಹಾಗೆ ಮನುಷ್ಯ ಜನ್ಮಕ್ಕೆ ಬರುವ ಮುಂಚೆ ಒಂದು ಹಸುವಿನ ಜನ್ಮವಾಗಿರ್ತದೆ ಅಂತ ಹೇಳುದು. ಆ ಹಸುವಿನ ಜನ್ಮ ಉಂಟಲ್ವಾ, ಆ ಹಸುವಿಗೆ ಯಾಕೆ, ಆ ದನಕ್ಕೆ ಯಾಕೆ ಕಾಮಧೇನು ಅಂತ ಹೇಳಿದ್ದಾರೆ? ಅದು ಪರಿಪೂರ್ಣವಾಯಿತು. ಅರ್ಥ ಆಯ್ತಲ್ವ? ಇನ್ನು ಆ ಕಾಮಧೇನು ಹೋಗಿ ಕಾಮಾಗ್ನಿಯನ್ನು ದಾಟಿ ಜ್ಞಾನಾಗ್ನಿಗೆ ಹೋಗ್ತದೆ. ಯಾವುದು? ಕಾಮಧೇನು. ಅರ್ಥ ಆಗ್ತಾ ಹೇಳುದು ನಿಮಗೆ? ಅಂದ್ರೆ ಎಲ್ಲ ಜನ್ಮವನ್ನು ಮುಗಿಸಿ 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 ಆ ಹಸುವಿನ ಜನ್ಮದಿಂದ ಮನುಷ್ಯ ಜನ್ಮಕ್ಕೆ ಬರ್ತದೆ. ಆದ ಕಾರಣ ಈ ಹಸುಗಳಿಗೆಲ್ಲ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟರು. ಯಾವುದರಲ್ಲಿ? ಸನಾತನ ಧರ್ಮದಲ್ಲಿ, ಹಿಂದೂ ಶಾಸ್ತ್ರದಲ್ಲಿ. ಅದನ್ನು ಗೋಮಾತೆ, ಅದರಲ್ಲಿ ಕೋಟ್ಯಾನು ಕೋಟಿ ದೇವರುಗಳಿದ್ದಾರೆ. ಅದರಲ್ಲಿ ಬರುವ ಎಲ್ಲಾ ವಿಚಾರಗಳು ಪವಿತ್ರವೇ, ನಿಜವಾಗಿ ಪವಿತ್ರವೇ ಅಲ್ವಾ? ಹೌದು. ವಿಷಯ ಹೇಳುದು ಹಾಲು, ಹಾಲಿಂದ ಕೊನೆಗೆ ತುಪ್ಪ, ತುಪ್ಪದಿಂದ ಎಲ್ಲಿ ಹೋಗ್ತದೆ? ತುಪ್ಪದಿಂದ ಮತ್ತೆ ಪ್ರಕೃತಿ ಹೋಗ್ತದೆ ಅಲ್ವಾ? ವಿಷಯ ಹೇಳುದು ಹಾಲಿಂದ ಅನೇಕ ರೀತಿ ಪರಿವರ್ತನೆ ಆಗ್ತದೆ. ಹಾಗೆ ಹಾಲಿನಂತ ಮನಸ್ಸಿರಬೇಕು. ಹಾಲಿನಂತ ಪವಿತ್ರವಾದ ಮನಸ್ಸಿದ್ರೆ ಅದು ಮನಸ್ಸು ಹಾಗೆ ಇರ್ತದೆ. ಆ ಹಾಲಿನಲ್ಲಿ ಅನೇಕ ರೀತಿಯಲ್ಲಿ ಸೃಷ್ಟಿ ಆದ್ರೆ, ಅರ್ಥ ಆಯ್ತಲ್ಲ, ಅದು ಸೃಷ್ಟಿ ಆಗಿಯೇ ಆಗ್ತದೆ ಹಾಲಿನಲ್ಲಿ. ಅರ್ಥ ಆಗ್ತಾ ಹೇಳುದು? ಅಲ್ಲಿ ಹುಟ್ಟುಕೊಡ್ತು ಆಸೆ ಅಂತ. ಖಂಡಿತವಾಗಿ ಹಾಲಿನಲ್ಲಿ ಅನೇಕ ರೀತಿಯ ವಿಷಯಗಳು ಸೃಷ್ಟಿ ಆಗ್ತದೆ ಅಂತ ಹೇಳುದು. ಮೊಸರು ಆಗ್ತದೆ, ಮಜ್ಜಿಗೆ ಆಗ್ತದೆ, ಬೆಣ್ಣೆ ಆಗ್ತದೆ, ಎಲ್ಲವೂ ಆಗ್ತದೆ, ಬೇರೆ ಬೇರೆ ರೂಪ ಆಗ್ತದೆ. ಕೊನೆಗೆ ತುಪ್ಪ ಆಗ್ತದೆ ಅಲ್ಲಿ ಅಲ್ವಾ? ಕೊನೆಗೆ ಆಗುದು
ತುಪ್ಪ. ತುಪ್ಪ. ಆ ತುಪ್ಪ ಎಂಬುದು ಮೋಕ್ಷದ ಸಂಕೇತ. ಆ ಮೋಕ್ಷ ಪಡಿಬೇಕು ಅಂತಾದ್ರೆ ಹಾಲಿನಲ್ಲೇ ಇಷ್ಟು ವೆರೈಟಿ ಚೇಂಜ್ ಆಗುವಾಗ, ಹಾಲಿನಲ್ಲೇ ಇಷ್ಟು ಪರಿವರ್ತನೆ ಆಗುವಾಗ, ಈ ಮನುಷ್ಯ ಜನ್ಮದಲ್ಲಿ ಎಷ್ಟು ಪರಿವರ್ತನೆ ಆಗ್ಬೋದು ಆ ಮೋಕ್ಷ ಪಡಿಬೇಕು ಅಂತಾದ್ರೆ, ಅಲ್ವಾ? ಇದು ಜನ್ಮ. ಹಾಲು ಅದೇ ಸ್ಥಿತಿ, ಅದೇ ಸ್ಥಿತಿಯಲ್ಲಿ ಅಷ್ಟು ಪರಿವರ್ತನೆ ಆಗುದಾದ್ರೆ, ಮನುಷ್ಯ ಜನ್ಮಕ್ಕೆ ಬರಬೇಕಾದ್ರೆ ಅವನು ಎಷ್ಟು ವಿಷಯವನ್ನು ದಾಟಿ 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 ಈ ಸ್ಥಿತಿಗೆ ಬಂದಿದ್ದಾನೆ, ಅಲ್ವಾ? ಆಸೆ ಇದ್ದ ಕಾರಣ ನಾನು ಈ ಸ್ಥಿತಿಗೆ ಬರ್ಲಿಕ್ಕೆ ಆಗುದು, ಇಲ್ಲರ ಬರ್ಲಿಕ್ಕೆ ಆಗ್ತದ? ಇಲ್ಲ. ಆ ಕೊನೆಯ ಜನ್ಮ ಅಂತ ಒಂದು ಇರ್ತದೆ, ಇದು ಪ್ರಯತ್ನ ಪಟ್ಟು ಆಗೋದಲ್ಲ, ತನ್ನಿಂದ ತಾನಾಗಿ ಆಗುದು. ಅರ್ಥ ಆಯ್ತು? ಸಾಧನೆ ಮಾಡಿ ಆಗುದಲ್ಲ ಇದು. ಇದು ಆಸೆಗಳು ಯಾವಾಗ ಸೂಕ್ಷ್ಮ ಆಗ್ತದೆ ಅಂದ್ರೆ ಮನಸ್ಸು ಯಾವಾಗ ಸೂಕ್ಷ್ಮ ಆಗ್ತದೆ, ಆ ಮನಸ್ಸು ಬಹಳಷ್ಟು ಸೂಕ್ಷ್ಮವಾಗಿ ಆ ಮನಸ್ಸೇ ಇಲ್ಲದ ಅಂತ ಆಗುವ ಸಮಯದಲ್ಲಿ ಅವನು ತುಪ್ಪವಾಗಿ ಪ್ರಕೃತಿಯೊಟ್ಟಿಗೆ ಸೇರಿಕೊಳ್ತಾನೆ. ಆ ತುಪ್ಪ ಆಗಬೇಕು ಅಂತಾದರೆ ಅನೇಕ ರೀತಿಯ ಆಸೆಗಳನ್ನು ಅನುಭವಿಸಬೇಕು ಅಂತ ಹೇಳುದು. ಈ ಅನೇಕ ರೀತಿಯ ಆಸೆಗಳನ್ನು ಅನುಭವಿಸುವಾಗ, ಒಂದು ಮನುಷ್ಯನಿಗೆ ಆಸೆ ಬರುವಾಗ ಅದಕ್ಕೆ ತಕ್ಕವಾದ ಬುದ್ಧಿಯೂ ಬರ್ತದೆ, ಅಲ್ವಾ? ಈಗ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಚಕ್ರವರ್ತಿಗಳೆಲ್ಲ ದೊಡ್ಡ ದೊಡ್ಡ ದೇವಸ್ಥಾನವನ್ನು ಕಟ್ಟಿದರು, ಅಲ್ವಾ? ದೊಡ್ಡ ದೊಡ್ಡ ದೇವಸ್ಥಾನ, ಅಲ್ವಾ? ಚಿದಂಬರಂ ಮತ್ತೆ ಎಂಥದ್ದು ಅನೇಕ ದೇವಸ್ಥಾನ, ತಿರುಪತಿ, ತಿರುವಣ್ಣಾಮಲೆಯಲ್ಲಿ, ಇನ್ನು ಕದಂಬರು, ಹೊಯ್ಸಳರು, ಮತ್ತೆಂಥದ್ದು ಪಲ್ಲವರು, ಚೋಳರು, ಹೀಗೆ ಅನೇಕ ರಾಜರು. ಅರ್ಥ ಆಯ್ತಲ್ವ? ದೊಡ್ಡ ದೊಡ್ಡ ದೇವಸ್ಥಾನವನ್ನು ಕಟ್ಟಿದ್ರು. ಶಿವನ ದೇವಸ್ಥಾನವನ್ನು ಕಟ್ಟಿದ್ರು, ವಿಷ್ಣುವಿನ ದೇವಸ್ಥಾನವನ್ನು ಕಟ್ಟಿದ್ರು. ಆ ದೇವಸ್ಥಾನದಲ್ಲಿ ಅನೇಕ ರೀತಿಯ ವಿಚಾರಗಳನ್ನು ಪ್ರಪಂಚಕ್ಕೆ ದಾರಿ ಇರ್ತರು, ಅಲ್ವಾ? ಆ ದೇವಸ್ಥಾನದ ಮೂಲಕ ಇದು ಭಗವಂತ ಮಾಡ್ತಾ ಇದ್ದಾನೆ ಅಂತೇಳಿ. ಕಾರಣ ಏನು? ಅವರಿಗೆ ಬಂದ ಆಸೆ ಆಗಿ, ಅಲ್ವಾ? ದೊಡ್ಡ ದೊಡ್ಡ ದೇವಸ್ಥಾನ ಇವತ್ತಿಗೆ ಕೂಡ ಯಾವುದೇ ಇಂಜಿನಿಯರಿಂದ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅದು ದೇವಸ್ಥಾನ, ಅಲ್ವಾ? ಅಂತ ಒಂದು ಒಳ್ಳೆಯ ಆಸೆ ಬಂದ ಕಾರಣ ಈ ಪ್ರಪಂಚಕ್ಕೆ ಏನಾದರೂ ಒಂದು ಉಡುಗೊರೆ ಕೊಡಬೇಕು, ಅದು ಆಸೆಯಿಂದ ತಾನೇ ಬಂದದ್ದು ದೇವಸ್ಥಾನ. ಆಗ ಆಸೆಯಿಂದ ಒಳ್ಳೇದು ಕೂಡ ಆಯ್ತಲ್ವಾ, ಅಲ್ವಾ? ಅದೇ ಈಗಿನ ಆಸೆಯಲ್ಲಿ ಹೇಗೆ ಗೊತ್ತುಂಟಾ? ಈ ಕೆಮ್ಮು ಬರುವಾಗ ನಿಲ್ಲಿಸ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಕೆಮ್ಮು ಬರುವಾಗ ಕೆಮ್ಮಲೇಬೇಕು, ಅಲ್ವಾ? ಒಂದು ಊಟ ಮಾಡಿ ಅಜೀರ್ಣ ಆಗಿ ಏನೋ ಒಂದು ತೊಂದರೆ ಆಗುವಾಗ ವಾಮಿಟ್ ಬರ್ತದೆ ನಮಗೆ, ಅಲ್ವಾ? ಆ ವಾಮಿಟ್ ಬರುವಾಗ ವಾಮಿಟ್ ಮಾಡಿ ಆಗಬೇಕು. ಈಗಿನ ಆಸೆಯಲ್ಲಿ ಹೇಗೆ ಗೊತ್ತುಂಟಾ? ಈ ವಾಮಿಟಿನಾಗಿ, ಈ ಕೆಮ್ಮು ಬರುವಾಗ, ಅರ್ಥ ಆಯ್ತಲ್ವ? ಅದು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ, ನಿಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ವಾಮಿಟ್ ಬರುವಾಗ ಏನಾಗ್ತದೆ? ಪರಿಪೂರ್ಣವಾಗಿ ದೇಹ ಒಂದ್ಸಲ ರೀಫ್ರೆಶ್ ಆಗಿ ಶುದ್ಧವಾಗ್ತದೆ, ಹಬ್ಬ ಅಂತಲೇ ಆಗ್ತದೆ ವಾಮಿಟ್ ಎಲ್ಲ ಆದ ಮೇಲೆ, ಅಲ್ವಾ? ಈ ಕೆಮ್ಮು ಬರುವಾಗ ಏನಾಗ್ತದೆ? ಕೆಮ್ಮು ಬಂದು ಎಲ್ಲ ನಿಂತ ನಂತರ ಸ್ವಲ್ಪ ಶಾಂತ ಸ್ಥಿತಿಗೆ ಬರ್ತದೆ, ಅಲ್ವಾ? ಸತ್ಯ ಅಲ್ವಾ? ಹಾಗೆ ಮನುಷ್ಯನ ಒಳಗಿರುವ ಆಸೆ ಯಾವುದೋ ಒಂದು ರೀತಿಯಲ್ಲಿ ಅದು ಹೊರಗೆ ಬರಬೇಕು ಅಂತ ಹೇಳುದು. ಅರ್ಥ ಹೇಳುದು? ಯಾವುದೋ ಒಂದು ರೀತಿಯಲ್ಲಿ ಹೊರಗೆ ಬಂದು ಅದನ್ನು ಪರಿಪೂರ್ಣವಾಗಿ ಮುಗಿಸಬೇಕು. ಆ ಆಸೆ ಎಂಬುದು ಹೇಗೆ ಗೊತ್ತುಂಟಾ? ವಾಮಿಟಿನ ಹಾಗೆ ಅಂತ ಹೇಳುದು. ವಾಮಿಟ್ ಮಾಡಿದ್ರೆ ಎಷ್ಟು ವಾಸನೆ ಬರ್ತದೆ ಅಲ್ಲಿ, ಅಲ್ವಾ? ಒಬ್ಬ ವಿಪರೀತ ಡ್ರಿಂಕ್ಸ್ ಮಾಡಿರ್ತಾನೆ, ಅವ ಊಟ ಸಹ ಮಾಡಿರ್ತಾನೆ, ಅವನು ವಾಮಿಟ್ ಮಾಡ್ತಾನೆ, ಆ ಸ್ಥಳದಲ್ಲಿ ನಿಲ್ಲಿಕ್ಕೆ ಆಗ್ತದ? ತನ್ನ ಒಳಗಿದ್ದ ವಿಚಾರ, ಅಲ್ವಾ? ಒಂದು ವಿಚಾರ. ಇನ್ನು ರಾತ್ರಿ ಹಗಲು ಕೆಮ್ಮುತ್ತಾ ಇರ್ತಾರೆ ಕೆಲವರು, ಅಲ್ವಾ? ವಿಪರೀತ ರೀತಿಯಲ್ಲಿ ಕೆಮ್ಮುತ್ತಾ ಇರ್ತಾರೆ ರಾತ್ರಿ ಹಗಲು. ಎಷ್ಟು ಜನಕ್ಕೆ ಡಿಸ್ಟರ್ಬ್ ಆಗ್ತದೆ, ಅಲ್ವಾ? ಸತ್ಯ ಅಲ್ವಾ? ಹೌದಲ್ವಾ? ಆ ಡಿಸ್ಟರ್ಬ್ ಆಗುದುಂಟಲ್ಲ, ಆ ಡಿಸ್ಟರ್ಬ್ ಎಷ್ಟೋ ಜನರಿಗೆ ಡಿಸ್ಟರ್ಬ್ ಆಗ್ತಿದ್ದು ಹೊರಗಿನ ಉದಾಹರಣೆ, ಅದು ಒಳಗಿನ ಉದಾಹರಣೆಗೆ ತಕೊಳ್ಬೇಕು ನಾವು. ಅರ್ಥ ಆಗ್ತಲ್ವಾ? ಒಳಗಿನ ಉದಾಹರಣೆಯಾಗಿ ತಕೊಳ್ಬೇಕು ಅದನ್ನು ನಾವು. ನಮ್ಮನ್ನು ಆ ಮನಸ್ಸು ಯಾವತ್ತೂ ಡಿಸ್ಟರ್ಬ್ ಮಾಡ್ತಾನೆ ಇರ್ತದೆ. ಆ ಮನಸ್ಸು ಡಿಸ್ಟರ್ಬ್ ಮಾಡಿ ಕೆಮ್ಮಿನಾಗಿ ಯಾವುದೋ ಒಂದು ರೀತಿಯಲ್ಲಿ ಕೆಮ್ಮುತ್ತಾ ಇರ್ತದೆ. ನಮಗೇನೋ ನಾವು ಕೆಮ್ತಾ ಇದ್ದೇವೆ ಅಂತ ಕೇಳುವವರಿಗೆ ಯಾವ ರೀತಿ ಇರ್ತದೆ? ಅಲ್ಲ, ಒಬ್ಬ ವಿಪರೀತವಾಗಿ ಒಂದು ಕೆಮ್ತಾ ಇರ್ತಾನೆ ಮನೆಯಲ್ಲಿ 24 ಗಂಟೆ ಎಂತಿರುವಾಗ ಕೇಳುವವರಿಗೆ ಯಾವ ರೀತಿ ಇರ್ತದೆ? ಅದು ಒಂಥರ ಅಸಹ್ಯ ಅನಿಸ್ತದೆ. ಅಸಹ್ಯ, ಎಂತಪ್ಪ ಎಷ್ಟು ಕೆಮ್ಮುತ್ತಾರೆ, ಈ ಕೆಮ್ಮು ಯಾವಾಗ ನಿಲ್ತದೆ, ಅಲ್ವಾ? ಒಂದು ವಿಚಾರ. ಅದೇ ರೀತಿ ವಾಮಿಟ್ ಮಾಡಿದ ಕೂಡಲೇ ಎಷ್ಟು ವಾಸನೆ ಬರ್ತದೆ, ಕೆಟ್ಟ ರೀತಿಯಲ್ಲಿ ಬರ್ತದೆ, ಅಲ್ವಾ? ಅದು ನಮ್ಮ ಒಳಗಿರುವ ವಿಚಾರ ಅಲ್ವಾ? ಹಾಗೆ ನಮ್ಮ ಒಳಗಿರುವ ಆಸೆ ಉಂಟಲ್ಲ, ಆ ರೀತಿಯಾದ ಆಸೆ ಅಂತ ಹೇಳುದು. ಈಗಿನ ಆಸೆಗಳೆಲ್ಲ ಒಳ್ಳೆದಕ್ಕೆ ಪ್ರಯೋಜನಕ್ಕೆ ಬರುವುದಿಲ್ಲ. ಆದ ಕಾರಣ ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎದ್ದೇಳ್ತಾ ಉಂಟು. ದೊಡ್ಡ ದೊಡ್ಡ ಸಾಫ್ಟ್ವೇರ್ ದೊಡ್ಡ ದೊಡ್ಡ ಬಿಲ್ಡಿಂಗ್, ಎಷ್ಟೆಷ್ಟು ಎತ್ತರದ ಬಿಲ್ಡಿಂಗ್. ಅರ್ಥ ಆಯ್ತಲ್ಲ? ಈ ಪ್ರಪಂಚದ ವಿಚಾರ ಹೇಳುದು.
ದೇಶದ್ದು ಮಾತ್ರ ಅಲ್ಲ, ಒಟ್ಟಿನಲ್ಲಿ ಮಾತ್ರ ಪ್ರಪಂಚವೇ ಹೌದು ಅಲ್ವಾ. ಎಂತೆಂಥ ಬಿಲ್ಡಿಂಗ್, ಎಂತೆಂಥ ಇದು, ಎಂತೆಂಥ ಸಿಸ್ಟಮ್. ಅಯ್ಯಯ್ಯೋ, ಯಾರಿಗೆ ಅಂತ ಗೊತ್ತಿಲ್ಲ ಇಷ್ಟು ದೊಡ್ಡ ಬಿಲ್ಡಿಂಗ್, ಯಾರಿಗೆ ಎಂಥದಕ್ಕಿಂತ ಗೊತ್ತಿಲ್ಲ. ಹಿಂದಿನವರು ಮಾಡಿದ ಅಂಥ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಇವತ್ತಿಗೂ ಕೂಡ, ಆ ಚಿದಂಬರ ದೇವಸ್ಥಾನದಲ್ಲಿ, ತಂಜಾವೂರು ದೇವಸ್ಥಾನದಲ್ಲಿ ನೆರಳು ಬೀಳುವುದಿಲ್ಲ. ಅರ್ಥ ಆಯ್ತಲ್ವ. ಚಿದಂಬರ ದೇವಸ್ಥಾನದ ಮೇಲೆ ಫ್ಲೈಟು ಹೋಗುದಿಲ್ಲ, ಯಾವುದು ಹೋಗಬಾರ್ದು. ಅಲ್ಲಿ ಹೋದ್ರೆ ಏನೋ ತೊಂದರೆ ಆಗ್ತದೆ. ಅಲ್ಲಿ ಯಾರಿಗೆ? ದೇವಸ್ಥಾನಕ್ಕಲ್ಲ, ಆ ಮೇಲೆ ಹಾರಾಡಿದಂಥ ಯಾವುದೇ ಹಕ್ಕಿಗಳಿದ್ರು ಸರಿ, ಪಕ್ಷಿಗಳಾದರೂ ಸರಿ, ಯಾವುದಾದ್ರೂ ಸರಿ, ಆ ಗೋಪುರದ ಮೇಲಿಂದ ಆ ಒಂದು ಸ್ಥಳದಿಂದ ಅದು ಯಾವುದು ಅದರ ಇಷ್ಟು ಸುತ್ತಳತೆಗೆ ಯಾವುದು ಹಾರಾಡುವುದಿಲ್ಲ. ಸೂಕ್ಷ್ಮವಾಗಿ ಕಟ್ಟಿದ್ದಾರೆ, ಸತ್ಯದಲ್ಲಿ ಕಟ್ಟಿದ್ದಾರೆ, ಈ ಪ್ರಕೃತಿಯನ್ನು ತಿಳಿದು ಕಟ್ಟಿದ್ದಾರೆ. ಅರ್ಥ ಆಯ್ತಲ್ವ. ಆ ತಂಜಾವೂರು ದೇವಸ್ಥಾನದ್ದು ಇದುವೇ ನೆರಳೇ ಕಾಣುವುದಿಲ್ಲ. ಯಾವ ಆಂಗಲ್ ನೋಡಿದ್ರೆ ಹಿಂಗೆ ನೆರಳು ಕಾಣಿ ಸಿಗುವುದಿಲ್ಲ. ಹೇಗೆ ಕಟ್ಟಿದ್ದಾರೆ ಅಲ್ವಾ. ಆ ಬೇಲೂರು ಹಳೆಬೀಡು ಆ ದೇವಸ್ಥಾನ ಅಲ್ಲ, ಅಲ್ಲಿದೊಂದೊಂದು ಶಿಲ್ಪಕಲೆಗಳು, ಅಲ್ಲಿದೊಂದೊಂದು ಆ ಶಿಲ್ಪಕಲೆಯ ಒಳಗಿರುವ ಅರ್ಥಗಳು ಅಲ್ವಾ. ಅದರದಂಥ ಒಂದು ಕಂಬವನ್ನು ನೆಟ್ಟಿದ್ದಾರೆ, ಅದರೊಳಗೆ ವಸ್ತ್ರ ಹಾಕಿ ತೆಗಿಬಹುದು ಕೇಳ್ತಾರೆ ಅಲ್ವಾ, ವಿಷಯ ಹೇಳುದು. ಅದೇ ರೀತಿ ಅನೇಕ ಅನೇಕ ಅದ್ಭುತ 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 ವಿಷಯಗಳೆಲ್ಲ ಇತ್ತು. ಯಾವಾಗ? ಹಿಂದಿನವರು ಮಾಡಿದ ವಿಚಾರದಲ್ಲಿ, ಹಿಂದಿನ ಜ್ಞಾನಿಗಳು, ಹಿಂದಿನ ಶಿಲ್ಪಿಗಳು ಎಲ್ಲ ಮಾಡಿದ ವಿಚಾರಗಳಲ್ಲೆಲ್ಲ ಅಷ್ಟು ಸತ್ಯ ಇತ್ತು. ಈಗಿನಾಗೆ ಯಾವುದೇ ಟೆಕ್ನಾಲಜಿಗಳಿಲ್ಲ, ಈಗಿನಾಗೆ ಯಾವುದೇ ಈ ಕೆಲಸ ಮಾಡೋ ಟೂಲ್ಸ್ಗಳು, ಮಿಷನರಿ ವರ್ಕ್ಗಳು ಇದೆಲ್ಲ ಯಾವುದಿಲ್ಲ ಆಯಿತು. ಇದೆಲ್ಲ ಈಗಿನ ಕಾಲದಲ್ಲಿ ಒಂದು ಮನುಷ್ಯ ಮಾಡಲಿಕ್ಕೆ ಸಾಧ್ಯವಾ? ಇಲ್ಲ. ಕಾರಣ ಏನು? ಈಗಿನ ಕಾಲದ ಮನುಷ್ಯನ ಮನಸ್ಸುಂಟಲ್ಲ, ಈ ವಾಮಿಟಿನಾಗೆ ಆಗಿದೆ, ಈ ಕೆಮ್ಮು ಬರುವಾಗೆ ಆಗಿದೆ, ಬಹಳಷ್ಟು ಗಲೀಜೆ ಆಗಿದೆ. ಒಂದು ಕ್ಷಣ ಕೂಡ ನಿಲ್ಲುವುದಿಲ್ಲ, ಅದು ಓಡಾಡ್ತಾನೆ ಇರ್ತದೆ, ಕ್ಷಣ 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 ಓಡಾಡ್ತಾ ಇರ್ತದೆ. ಅರ್ಥ ಆಯ್ತಲ್ವಾ. ಒಂದು ಕಡೆ ಕೆಲಸ ಮಾಡಿದ್ರೆ 10 ಕಡೆ ಕೆಲಸ ತಗೊಳ್ಳೋದು ಅಲ್ವಾ. ಒಂದು ಕಡೆ ಕೆಲಸ ಮಾಡೋದು, 10 ಕಡೆ ಕೆಲಸ ತಗೊಳ್ಳೋದು, 10 ಕಡೆ ಓಡುವುದು, ಒಟ್ಟಿನಲ್ಲಿ ಕೆಲಸ ಆದರೆ ಆಯ್ತು ಅಂತೇಳಿ. ಇಂದಿನ ಕಾಲದಲ್ಲಿ ಹಾಗೆಲ್ಲ ಆಯ್ತು. ಅವರ ಮನಸ್ಸು ಪವಿತ್ರವಾಗಿತ್ತು, ಶುದ್ಧವಾಗಿತ್ತು. ಯಾವ ರೀತಿ ಇತ್ತು? ಹೂವಿನಲ್ಲಿರುವ ಪರಿಮಳದಾಗಿತ್ತು. ಅರ್ಥ ಆಯ್ತಾ. ಹೂವಿಂದ ಪರಿಮಳವನ್ನು ಬೇರೆ ಮಾಡ್ಲಿಕ್ಕೆ ಆಗ್ತದಾ? ಆಗುದಿಲ್ಲ. ಆ ರೀತಿ ಇತ್ತು. ಹೇಗಿತ್ತು? ನಾವೊಂದು ಕೆಲಸಕ್ಕೆ ಹೊರಟ್ರೆ ಪರಿಪೂರ್ಣವಾಗಿ ತಲ್ಲಿನವಾಗಿ ಅಲ್ಲಿದ್ದೆವು ನಾವು. ಯಾವುದೇ ಕೆಲಸ ಬೇಕಾಗಿರಲಿ, ಒಂದು ದೈವಿಕ ಕೆಲಸವಾಗಿರ್ಬೋದು, ಇಲ್ಲ ಇಂಥ ಒಂದು ದೇವಸ್ಥಾನ, ಇಂಥ ಕಟ್ಟಡ ಕೆಲಸ ಆಗಿರ್ಬೋದು, ಈ ಪ್ರಪಂಚದ ಯಾವುದೇ ಒಂದು ಒಳಿತಿರಲಿ, ಆ ಒಳಿತಿನೊಟ್ಟಿಗೆ ಅವರು ಬೆರಿತಾ ಇದ್ರು, ಕೆಡುಕಿನೊಟ್ಟಿಗೆ ಬೆಳೀತಲ್ಲ ಆಯಿತು, ಆಸೆ ಇಲ್ಲ ಆಯಿತು ಅಂತ ಹೇಳೋದಲ್ಲಿ. ಅರ್ಥ ಆಗ್ತಾ ಹೇಳೋದು ಹಿಂಗೆ. ಆದ ಕಾರಣ ಬಲಿಷ್ಠವಾಗಿದ್ರು, ವಿಪರೀತ ಜ್ಞಾನ ಹೊಂದಿದ್ರು, ಎಷ್ಟು ಬೇಕು ಅಷ್ಟರಲ್ಲೇ ಇರ್ತಿದ್ರು ಅಂತ ಹೇಳುದು. ಎಷ್ಟು ಬೇಕು ಅವರಿಗೆ ಅಷ್ಟರಲ್ಲೇ ಇರ್ತಿದ್ರು. ಇನ್ನೊಬ್ಬರ ವಿಷಯಕ್ಕೆ ತಲೆ ಆಗ್ತಲ್ಲ ಆಯಿತು. ಈಗ ಒಂದು ಕೆಲಸ ಕೊಟ್ಟಿದ್ದಾರೆ ರಾಜ, ಒಂದು ಮಹಾರಾಜ ಒಂದು ಕೆಲಸ ಕೊಟ್ಟಿದ್ದಾನೆ, ದೇವಸ್ಥಾನ ಕೆಲಸ ಕೊಟ್ಟಿದ್ದಾನೆ. ಆ ಮಹಾರಾಜನಿಗೆ ಎಲ್ಲಿಯೂ ಕೂಡ ಆ ದೇವಸ್ಥಾನ ನೋಡುವಾಗ ಯಾವುದೇ ರೀತಿಯ ಕುಂದು ಕೊರತೆ ಬರಬಾರ್ದು. ಯಾವ ಆ್ಯಂಗಲಲ್ಲಿ ನೋಡಿದರೂ ಕೂಡ, ಯಾವುದೇ ರೀತಿಯಲ್ಲಿ ನೋಡಿದರೂ ಕೂಡ ಅವನಿಗೆ ಅದರಲ್ಲಿ ಒಂದು ತಪ್ಪು ಕಾಣಬಾರ್ದು ಎಂಬ ಭಾವನೆಯಿಂದ ಕೆಲಸ ಮಾಡ್ತಾಯಿದ್ರು. ಈಗ ಹಾಗೆಲ್ಲ ಕೆಲಸ ಮಾಡೋದು. ಈ ಕೆಲಸ ಮಾಡೋದು ಹೇಗೆ? ಹೇಗಾದರೂ ಸರಿ ಆದರೆ ಆಯಿತು, ಮುಗೀತು. ಕೆಲಸ ಮಾಡುವವನಿಗೂ ತಾಳ್ಮೆ ಇಲ್ಲ, ಕೆಲಸ ಮಾಡಿಸುವವನಿಗೂ ತಾಳ್ಮೆ ಇಲ್ಲ. ಏನೋ ಒಂದು ಜೀವನ ಅಂತೇಳಿ ಅಲ್ವಾ. ಇವತ್ತು ಕಟ್ಟಿದ ಕೆಲವೆಲ್ಲ ಬಿಲ್ಡಿಂಗಲ್ಲಿ 50 ವರ್ಷ ಆಗೋ ಬಿರುಕು ಬಿಡ್ತದೆ ಅಲ್ವಾ. ಒಂದೊಂದು ಹಳೆಯ ಕಾಲದ ದೇವಸ್ಥಾನಕ್ಕೆ ಕೇಳಿದರೆ 2000 ವರ್ಷ ಆಯಿತು, 3000 ವರ್ಷ ಆಯಿತು, ಯಾವುದೇ ಬ್ಯಾಲೆನ್ಸು ಇಲ್ಲ ಅಲ್ಲಿ. ಆಗ ಕಟ್ಟೋನ ಹತ್ರ ಕೂಡ ಒಂದು ಸತ್ಯ ಇರಬೇಕಲ್ಲ, ಆ ಶಿಲ್ಪಿ ಹತ್ರ ಕೂಡ ಒಂದು ಸತ್ಯ ಇರಬೇಕಲ್ಲ, ಇಲ್ಲರೆ ಕಟ್ಟಲಿಕ್ಕೆ ಆಗ್ತದ? ಈಗ ಇಷ್ಟೆಲ್ಲ ಟೆಕ್ನಾಲಜಿಗಳು ಬಂದರೂ ಕೂಡ ಸರಿಯಾಗಿ ಒಂದು ಬಿಲ್ಡಿಂಗ್ ನಿಲ್ತದ? ಯಾವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆ 1000 ರೀತಿಯ ಎಂಥದ್ದು ವ್ಯವಸ್ಥೆಗಳೆಲ್ಲ. ಬೆಂಕಿ ಹಿಡಿದ್ರೆ ಒಂದು ಫೈರಿಗೆ ಒಂದು ಎಂಥದ್ದು ನೀರು ಬರಲಿಕ್ಕೆ ಒಂದು ವ್ಯವಸ್ಥೆ ಅಲ್ವಾ. ಮತ್ತು ಏನಾದರೂ ಮೇಲಿಂದ ಬಿದ್ದರೆ ಏನಾದ್ರು ತಾಗದಾಗಿ ಒಂದು ನೆಟ್ಟಿನ ತಂದು ಎಂತೆಲ್ಲ ಇದೆ 1000 ವಿಚಾರಗಳು, ಅಂಥ ವ್ಯವಸ್ಥೆಗಳು. ಏನು ಆಗಬಾರ್ದು ಹಾಗಾದ್ರೆ ಭಯದಲ್ಲೇ ಕಟ್ಟುದಲ್ಲ, ಹೀಗೆ ಆಗ್ತದೆ ಅಂತಲೇ ಕಟ್ಟುದಲ್ವ. ಹಿಂದಿನವರು ನಂಬಿಕೆಯಲ್ಲಿ ಕಟ್ತಾ ಇದ್ದಾರಲ್ಲ, ಏನು ಆಗುವುದಿಲ್ಲ ಕಟ್ಟು. ಆದರೆ ಈಗಿನವರು ಈ ರೀತಿ ಆದರೆ ಅದು ಅವರ ಕೆಲಸದ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಆಯ್ತಲ್ಲ. ಅನುಮಾನದಲ್ಲೇ ಕಟ್ಟುದು. ನಾಳೆ ಎಲ್ಲ ಬೆಂಕಿ ಹಿಡಿದು ಬಿಟ್ರೆ ಏನು ಮಾಡೋದು? ಅದಕ್ಕೊಂದು ವ್ಯವಸ್ಥೆ ಮಾಡು, ಒಂದು ಫೈರಿಗೆ ಸಂಬಂಧಪಟ್ಟದ ವ್ಯವಸ್ಥೆ ಮಾಡು ಕೂಡಲೇ ಅಲ್ವಾ. ಇಷ್ಟು ಅಂತರದಲ್ಲಿ ಯಾವುದು ಇರಬಾರ್ದು ಡಿಸ್ಟೆನ್ಸಲ್ಲಿ. ಕಾರಣ ಏನು? ನಂಬಿಕೆ ಇಲ್ಲ. ಹಿಂದಿನವರಿಗೆ ನಂಬಿಕೆ ಇತ್ತು. ಆಗ ಆಸೆಯನ್ನು ಬಿಟ್ಟು ಜೀವನ ಮಾಡೋದು ಹೇಗೆ? ಆಸೆ ಬೇಕು. ಆಸೆಯನ್ನು ಒಳ್ಳೆಯ ಆಸೆಯಾಗಿ ಪರಿವರ್ತನೆಗೊಳಿಸಿ.
ಆದರೆ ಈಗಿನ ಆಸೆ ಎಲ್ಲ ಉಂಟಲ್ಲ, ಯಾವ್ಯಾವ ರೀತಿ ಆಸೆ ಅಂತ ಹೇಳೋದು, ಸರಿಯಾದ ಆಸೆ ಇಲ್ಲ ಅಂತ ಹೇಳೋದು. ಆಗ ಮನುಷ್ಯ ಹುಟ್ಟಬೇಕು ಅಂತ ಆದರೆ ಆಸೆಯೇ ಮೂಲ ಕಾರಣ ಅಲ್ವಾ? ಮನುಷ್ಯ ಹುಟ್ಟಬೇಕಾದ್ರೆ ಆಸೆಯೇ ಮೂಲ ಕಾರಣ. ಮನುಷ್ಯ ಜನ್ಮವನ್ನು ತಿಳಿಬೇಕು ಅಂತಾದರೂ ಆಸೆಯೇ ಮೂಲ ಕಾರಣ. ಅರ್ಥ ಆಗ್ತಾ ಹೇಳೋದು? ಮನುಷ್ಯ ಜನ್ಮವನ್ನು ತಿಳಿಬೇಕು ಅಂತಾದರೆ ಆಸೆಯೇ ಕಾರಣ. ಆ ಮನುಷ್ಯ ಜನ್ಮ ಪುನಃ ಸೃಷ್ಟಿಯಾಗಬೇಕಾದ್ರೆ ಆಸೆಯೇ ಕಾರಣ. ಒಂದು ಮನುಷ್ಯ ಜನ್ಮವನ್ನೆಲ್ಲ ದಾಟಿ ಭಗವಂತನ ಹತ್ರ ಹೋಗಬೇಕು ಎಂಬ ಆಸೆ, ಅರ್ಥ ಆಯ್ತಲ್ವ? ಇನ್ನು ತಾನು ಮಾಡಿದ ತಪ್ಪಿಗೆ, ತಾನು ಮಾಡಿದ ಕರ್ಮಕ್ಕೆ ಯಾವುದ್ಯಾವುದೋ ರೀತಿಯಲ್ಲಿ ಹುಟ್ಟಿ ಬಂದು ಅದನ್ನು ಮುಗಿಸಬೇಕೆಂಬ ಆಸೆ. ಆ ಆಸೆ ಇರೋದು ಯಾರಿಗೆ ಗೊತ್ತುಂಟಾ? ಆತ್ಮಕ್ಕೆ. ಆ ಆಸೆ ಇರೋದು ಯಾವುದಕ್ಕೆ? ಜೀವಾತ್ಮಕ್ಕೆ ಅಲ್ವಾ? ಭಗವಂತನ ಹತ್ರ ಹೋಗ್ಬೇಕೆಂಬ ಆಸೆ ಇರೋದು ಯಾರಿಗೆ? ಅದೇ ಜೀವಾತ್ಮಕ್ಕೆ. ಅರ್ಥ ಆಗ್ತಾ ಹೇಳೋದು? ಆಗ ಆಸೆಯನ್ನು ಬಿಟ್ಟು ಬದುಕಲಿಕ್ಕೆ ಆಗುವುದಿಲ್ಲ. ಆಸೆಯನ್ನು ಏನು ಅಂತ ತಿಳಿಯಿರಿ. ಆಸೆಯನ್ನು ಏನು ಅಂತ ತಿಳಿದು ಮುಂದೆ ಹೆಜ್ಜೆ ಇಡದಿದ್ದರೆ ಆಯಿತು. ಅರ್ಥ ಆಗ್ತಾ ಹೇಳೋದು? ಎಲ್ಲ ವಿಷಯವನ್ನು ತಿಳಿಲಿಕ್ಕೆ ಬೇಕಾಗಿ ಪ್ರಪಂಚದಲ್ಲಿ ಇರುವುದು. ಆಗ ಒಂದು ಗುರುಗಳು ಹೇಳ್ತಾರೆ, ಹೀಗೆಲ್ಲ ಮಾಡಬೇಡ, ಇದು ಸರಿಯಲ್ಲ, ಇದು ತಪ್ಪು, ಇದನ್ನೆಲ್ಲ ಬಿಟ್ಟು ಬಿಡು ಅಂತೇಳಿ. ಅದು ಬಹಳ ಕಹಿಯಾಗಿರ್ತದೆ ಗುರುವಿನ ಮಾತು. ಅರ್ಥ ಆಗ್ತದ? ಬಹಳ ಕಠೋರವಾಗಿರ್ತದೆ. ಯಾರೊಬ್ಬ ಬರ್ತಾರೆ ಗುರುವಿನ ಹತ್ರ, ಬಂದು ಕೇಳ್ತಾನೆ ಏನು ಮಾಡಬೇಕು ಅಂತಲ್ಲಿ ಒಂದು ವಿಚಾರ ಕೇಳ್ತಾನೆ. ಅವನ ಪರಿಹಾರವನ್ನು ಹೇಳುವಾಗ ಆ ಸತ್ಯವನ್ನು ಹೇಳಿಬಿಡ್ತಾರೆ. ಅರ್ಥ ಆಯ್ತಲ್ವ? ಇದೆಲ್ಲ ಸರಿಯಲ್ಲಪ್ಪ, ಇದೆಲ್ಲ ಬೇಡ, ಈ ದಾರಿಯಲ್ಲಿ ಹೋಗಬೇಡ, ಇದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆದರೆ ಈ ಆಸೆ ಏನು ಮಾಡ್ತದೆ ಗೊತ್ತುಂಟಾ? ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು ಎಂಬ ವಿಚಾರದಲ್ಲಿ ಮುಂದೆ ಹೆಜ್ಜೆ ಇಡ್ತಾ ಹೋಗ್ತದೆ. ಹೆಜ್ಜೆ ಇಡ್ತಾ ಹೋಗುವ ಆಸೆ ಏನಾಗ್ತದೆ ಗೊತ್ತುಂಟಾ? ಒಂದು ದಿನ ಗುರು ಹೇಳಿದ ಮಾತನ್ನು ಸ್ಪಂದಿಸ್ತದೆ. ಯಾವುದು ಆಸೆ? ಆ ಮನಸ್ಸು, ಆ ವ್ಯಕ್ತಿಯ ಮನಸ್ಸು, ಆ ಮಾನವನ ಮನಸ್ಸು, ಅರ್ಥ ಆಯ್ತಲ್ಲೋ? ಒಂದು ರೀತಿಯಲ್ಲಿ ಸ್ಪಂದಿಸ್ತದೆ. ಆ ಒಂದು ರೀತಿಯಲ್ಲಿ ಅದು ಸ್ಪಂದಿಸುವಾಗ ಅವನಿಗೆ ಅನಿಸ್ತದೆ ಗುರುಗಳು ಹೇಳಿದ್ದು ಸರಿಯಲ್ವಾ? ಆ ಅನುಭವ ಬರದೆ ಅದನ್ನು ಒಪ್ಪಿಕೊಳ್ಳುವುದು ಹೇಗೆ? ಒಂದು ಗುರುವಿನ ಮಾತನ್ನು ಒಪ್ಪಿಕೊಳ್ಳುವುದು ಹೇಗೆ? ಅನುಭವ ಬರದೆ ಒಪ್ಪಿಕೊಳ್ಳಿಕ್ಕೆ ಆಗ್ತದಾ? ಸಾಧ್ಯ ಇಲ್ಲ. ಅನುಭವ ಆದ್ಮೇಲೆ ಅದು ಪಕ್ವವಾಗುತ್ತೆ. ಅನುಭವ ಆದ ಮೇಲೆ ಪಕ್ವವಾಗುವುದು. ಆಗ ಅನುಭವ ಎಂಬುದು ಜೀವನ ಪರ್ಯಂತ ಅನುಭವವೇ. ಆ ಒಂದೊಂದು ಅನುಭವ ಆಗ್ತಾ ಆ ಸತ್ಯವನ್ನು ತಿಳಿತಾ ಈ ಆಸೆ ಎಂಬುದು ಹಂತ ಹಂತವಾಗಿ ಕಡಿಮೆ ಆಗುವುದು. ಅಲ್ಲಿವರೆಗೆ ಕಡಿಮೆ ಆಗುವುದಿಲ್ಲ ಆಸೆ. ಬೇಕು 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 ಅಂತ ಓಡಾಡ್ತಾನೆ ಇರ್ತದೆ. ಅರ್ಥ ಆಯ್ತು ಹೇಳೋದು? ಆದ ಕಾರಣ ಆಸೆಯನ್ನು ಅನುಭವಿಸಿ ಆಸೆಯನ್ನು ಬಿಡುವುದು ಒಳ್ಳೆಯದು. ಎಲ್ಲದಕ್ಕೂ ಒಳ್ಳೆಯದು. ಆಸೆಯನ್ನು ನಾನು ಗೆಲ್ತೇನೆ ಅಂತ ಹೇಳಿದ್ರೆ ಬಹಳ ಕಷ್ಟ ಉಂಟು. ಈ ಆಸೆಯನ್ನು ಗೆಲ್ಲಬೇಕು ಅಂತ ಆದರೆ ಅದೆಷ್ಟೋ ಕೋಟಿ ಜನ್ಮದ ಪುಣ್ಯ ಇರಬೇಕು. ಈ ನರಸಿಂಹ ಸರಸ್ವತಿಯವರಾಗಿ, ಶ್ರೀಪಾದ ವಲ್ಲಭರಾಗಿ, ಇಲ್ಲ ಸಿದ್ಧಾರೂಢರಾಗಿ, ಇಲ್ಲ ಭಗವಾನ್ ನಿತ್ಯಾನಂದರಾಗಿ, ಇಲ್ಲ ಶಿರಡಿ ಸಾಯಿಬಾಬರಾಗಿ, ಇಲ್ಲ ಗುರು ಸಾರ್ವಭೌಮ ರಾಘವೇಂದ್ರರಾಗಿ. ಅರ್ಥ ಆಗ್ತಾ ಹೇಳೋದು? ಇದೆಲ್ಲ ಎಷ್ಟು ಕೋಟಿಯಲ್ಲಿ ಒಂದು ಜನ್ಮ, ಎಷ್ಟು ಕೋಟಿಯಲ್ಲಿ ಒಬ್ಬ ಬರು. ಆ ಒಬ್ಬ ಬರಬೇಕಾದ್ರೆ ಅವನು ಎಷ್ಟು ಜನ್ಮವನ್ನು ದಾಟಿ ಬಂದಿದ್ದಾನೆ ಅಂತೇಳಿ ಅವನಿಗೆ ಮಾತ್ರ ಗೊತ್ತು. ಜ್ಞಾನಿಗೆ ಮಾತ್ರ ಗೊತ್ತು ನಾನು ಎಷ್ಟು ಜನ್ಮವನ್ನು ದಾಟಿ ಬಂದಿದ್ದೇನೆ. ನಾನೊಂದು ಜನ್ಮದಲ್ಲಿ ನಾಯಿ ಆಗಿದ್ದೆ, ಇನ್ನೊಂದು ಜನ್ಮದಲ್ಲಿ ಹುಳವಾಗಿದ್ದೆ, ಇನ್ನೊಂದು ಜನ್ಮದಲ್ಲಿ ಗಿಡವಾಗಿದ್ದೆ, ಇನ್ನೊಂದು ಜನ್ಮದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಇದ್ದೆ. ಅರ್ಥ ಆಯ್ತಲ್ಲ? ಇನ್ನೊಂದು ಜನ್ಮದಲ್ಲಿ ವೇಶ್ಯೆಯಾಗಿದ್ದೆ, ಇನ್ನೊಂದು ಜನ್ಮದಲ್ಲಿ ರಾಜನಾಗಿದ್ದೆ. ಈ ಜನ್ಮದೆಲ್ಲ ವಿಚಾರವನ್ನು ತಿಳಿತಾರೆ ಅವರು. ಇನ್ನೊಂದು ಜನ್ಮದಲ್ಲಿ ಗೃಹಿಣಿಯಾಗಿದ್ದೆ, ಇನ್ನೊಂದು ಜನ್ಮದಲ್ಲಿ ಯಜಮಾನಾಗಿದ್ದೆ, ಇನ್ನೊಂದು ಜನ್ಮದಲ್ಲಿ ಗಂಡನಾಗಿದ್ದೆ. ಎಲ್ಲ ವಿಚಾರಗಳನ್ನು ಅವರು ರೀಕಾಲ್ ಮಾಡ್ತಾ ಒಂದೊಂದೇ ಸಂಬಂಧವನ್ನು ಕಲಿತಾ ಬರ್ತಾರೆ ಅವರು. ಆ ಒಂದೊಂದು ಸಂಬಂಧವನ್ನು ಕಳಿಬೇಕು ಅಂತ ಆದರೆ ಅದೆಷ್ಟೋ ಜನ್ಮವನ್ನು ದಾಟಬೇಕು ಅಂತ ಹೇಳುದು. ಅಷ್ಟು ಸುಲಭ ಇಲ್ಲ ಈ ಕಾಲಚಕ್ರದ ಪಯಣ. ಈ ಕರ್ಮ, ಈ ಋಣ, ಪಾಪ, ಪುಣ್ಯ, ಒಳ್ಳೆಯದು, ಕೆಟ್ಟದು, ದುಃಖ, ಸಂತೋಷ, ಇದೆಲ್ಲ ಅಷ್ಟು ಸುಲಭದಲ್ಲೆಲ್ಲ ಮುಗಿಸ್ಲಿಕ್ಕೆ ಆಗುವುದಿಲ್ಲ. ಆಸೆಯನ್ನು ಗೆಲ್ಲುವುದು ಅಂತೇಳಿದರೆ ಅದಷ್ಟು ಸುಲಭದ ವಿಚಾರ ಅಲ್ಲ. ಆಸೆ, ಮನಸ್ಸು, ಮಾಯೆ ಇದೆಲ್ಲ ಒಂದೇ, ಬೇರೆಯವಲ್ಲ.
ಅದೇ ಹೇಳೋದು, ಮಗು ಹುಟ್ಟುವ ಮುಂಚೆ ಅಪ್ಪ ಅಮ್ಮನಿಗೊಂದು ಆಸೆ ಬಂದರೆ ಮಗು ಬರುವುದು. ಆಗ ಮೊದಲು ಬರೋದು ಆಸೆ, ಅದಾದ ನಂತರ ಎಲ್ಲವೂ ಸೃಷ್ಟಿಯಾಗೋದು. ಆ ಮನಸ್ಸು ಯಾವ ರೀತಿಯಲ್ಲಿ ಹೋಗ್ತದೆ ಹೊರಗೆ, ಅದೊಂದು ಪರಿವರ್ತನೆ ಆಗುವ ರೀತಿ ಉಂಟಲ್ವ, ಅದು ಆಸೆಯಾಗಿರ್ತದೆ, ಬೇರೇನಲ್ಲ. ಆ ಆಸೆ ಪರಿಪೂರ್ಣ ಮಾಯದಲ್ಲಿ ತುಂಬಿರ್ತದೆ ಅಲ್ವಾ. ಈಗ ಒಬ್ಬರಿಗೆ ಮಕ್ಕಳೇ ಬೇಡ ಅಂತ ಇರ್ತಾರೆ, ಅವ್ರಿಗೆ ಆಸೆ ಉಂಟಾ? ಆ ಮಕ್ಕಳ ಮೇಲೆ ಆಸೆ ಇಲ್ಲ ಅವರಿಗೆ. ಕಾರಣ ಏನು? ಮಕ್ಕಳ ಮೇಲೆ ಆಸೆ ಇಲ್ಲ ಅವರಿಗೆ, ಬೇರೆ ವಿಚಾರದಲ್ಲಿ ಆಸೆ ಉಂಟು, ಆ ಮಕ್ಕಳ ಮೇಲೆ ಆಸೆ ಇಲ್ಲ. ಈಗ ಪ್ರೆಸೆಂಟ್ ಸಿಚುವೇಶನ್ ಆಗಿ ಅಲ್ವಾ, ಮದುವೆಯಾಗಿ 10 ವರ್ಷ ಬೇಡ ನಮಗೆ ಮಕ್ಕಳು, 5 ವರ್ಷ ಮಕ್ಕಳು ಬೇಡ, ತೊಂದರೆ ಆಗ್ತದೆ ಈ ಮಕ್ಕಳನ್ನೆಲ್ಲ ಸಾಕಲಿಕ್ಕೆ, ಕಿರಿಕಿರಿ ಆಗ್ತದೆ. ಇದೆಲ್ಲ ಒಂದು ವಿಷಯದಲ್ಲಿ ನೋಡುವಾಗ ಭಗವಂತನ ಲೀಲೆ ಅಂತ ಹೇಳ್ಬೋದು. ಇದು ಅವರ ಎಂತ ಹೇಳೋದು, ಸ್ವಂತ ಬುದ್ಧಿ ಅಲ್ಲ ಅಂತ ಹೇಳ್ಬೋದು. ಕಾರಣ ಅವರ ಆತ್ಮಕ್ಕೆ ಸಂಬಂಧಪಟ್ಟಿರುವ ವಿಚಾರ. ಅದೆಷ್ಟೋ ಜನ್ಮವನ್ನು ದಾಟಿ 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 ಬೇಡ ಬೇಡ ನಮಗೆ ಇದರಿಂದ ಹೊರಗೆ ಬರಬೇಕು, ಈ ಸಂಸಾರದಿಂದ ಹೊರಗೆ ಬರಬೇಕು, ಈ ಸಂಸಾರದಿಂದ ಯಾವುದೋ ಒಂದು ರೀತಿಯಲ್ಲಿ ನಾವು ಹೊರಗೆ ಬರಬೇಕು ಅಂತೇಳಿ ಅದೆಷ್ಟೋ ಜನ್ಮಲ್ಲಿ ಆಸೆ ಪಟ್ಟ ಕಾರಣ ಅವರಿಗೆ ಅಂಥ ಒಂದು ಥಾಟ್ಸ್ ಬರೋದು, ಮಕ್ಕಳು ಬೇಡ ಅಂತೇಳಿ. ಮುಂದೆ ಬೇಡ ನಮ್ಮ ಜರ್ನಿ, ಮುಂದೆ ನಮ್ಮ ಯಾವುದೇ ವಿಚಾರ ಬೇಡ, ಇಲ್ಲಿ ಸಾಕು ನಮಗೆ ಎಂಬ ವಿಚಾರ ಬರೋದು ಹೇಗೆ? ಅದೆಷ್ಟೋ ಜನ್ಮದಿಂದ ಅವರು ಆಲೋಚನೆ ಮಾಡಿ ಬಂದ ಕಾರಣ. ಆದರೆ ಅದು ಈ ಜನ್ಮದಲ್ಲಿ ಅವರಿಗೆ ಅರ್ಥ ಆಗುವುದಿಲ್ಲ, ಈ ಜನ್ಮದಲ್ಲಿ ಅವರಿಗೆ ಅರ್ಥ ಆಗುವುದಿಲ್ಲ. ಅವರು ಆಲೋಚನೆ ಮಾಡೋದೇ ಬೇರೆ ಈ ಜನ್ಮದಲ್ಲಿ. ಅದೇ ಹೇಳುದು, ಇದು ಭಯಂಕರ ಟ್ವಿಸ್ಟಿನ ವಿಚಾರ. ಯಾವುದು? ಈ ಜೀವನ ಎಂಬುದು, ಈ ಮನುಷ್ಯ ಜನ್ಮವೆಂಬುದು, ಈ ಪ್ರಪಂಚವೆಂಬುದು, ಈ ಬ್ರಹ್ಮಾಂಡ ಎಂಬುದು ಯಾವ ಕ್ಷಣದಲ್ಲಿ ಯಾವಾಗ ಏನು ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಕ್ಷಣದಲ್ಲಿ ಏನು ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಗ್ತದಾ? ಇದೇ ಸತ್ಯ. ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಆದರೆ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಆಸೆಗಳನ್ನು ನಾವು ಪೂರೈಸಬೇಕು. ಈ ಆಸೆಯನ್ನು ಪೂರೈಸಬೇಕು ಅಂತ ಆದರೆ ಬಲವಂತವಾಗಿ ಆಗಬಾರ್ದು. ಆಸೆಯನ್ನು ಪೂರೈಸುವ ವಿಚಾರ, ಒಂದು ಆಸೆ ಬರ್ತದಪ್ಪ, ಒಂದು ಹೆಣ್ಣನ್ನು ಸೇರಬೇಕು ಅಂತ ಆಸೆ ಬರ್ತದೆ, ವಿಚಾರ ಹೇಳು. ಆ ಹೆಣ್ಣನ್ನು ಸೇರಬೇಕು ಅಂತ ಆಸೆ ಬಂದರೆ ಒಂದು ಹೆಣ್ಣನ್ನು ಬಲವಂತವಾಗಿ ಸೇರಬಾರ್ದು. ಆ ಹೆಣ್ಣಿನ ಪರಿಪೂರ್ಣ ಒಪ್ಪಿಗೆಯಿಂದ ಆ ಹೆಣ್ಣನ್ನು ಸೇರಬೇಕು. ಅದು ತಪ್ಪಲ್ಲ, ಅರ್ಥ ಆಯ್ತಲ್ಲ? ಅದು ಭಗವಂತ ಯಾವುದೋ ಒಂದು ರೀತಿಯಲ್ಲಿ ನಮಗೆ ವರಪ್ರಸಾದವಾಗಿ ಕಳಿಸಿರ್ತಾನೆ. ಆ ಹೆಣ್ಣಿಗೆ ಗಂಡನ್ನು, ಗಂಡಿಗೆ ಹೆಣ್ಣನ್ನು, ಅಲ್ವಾ? ಒಂದು ಉದಾಹರಣೆ ಹೇಳಿದೆ ಎಲ್ಲರಿಗೆ ಅರ್ಥ ಆಗುವ ಹಾಗೆ. ಈಗ ಹೇಗೆ ಅಂದರೆ ಆಸೆಯನ್ನು ಬಲವಂತವಾಗಿ ಮುಗಿಸುವುದು. ಆ ಬಲವಂತವಾಗಿ ಮುಗಿಸುವ ಆಸೆ ಉಂಟಲ್ಲ, ಅದು ತಪ್ಪಾದ ದಾರಿಯನ್ನೇ ಹೇಳಿಕೊಡ್ತದೆ. ಆ ಸರಿಯಾಗಿ ಒಬ್ಬ ಆಸೆಯನ್ನು ಮುಗಿಸ್ತಾನೆ ಭಗವಂತನ ಇಚ್ಛೆಯಂತೆ. ಆ ಭಗವಂತನ ಇಚ್ಛೆಯಂತೆ ಒಬ್ಬ ಆಸೆಯನ್ನು ಮುಗಿಸಿದರೆ ಅವನಿಗೆ ಆಸೆ ಮುಗಿತದಲ್ಲಿ, ಬಲವಂತ ಇಲ್ಲ, ಆಸೆ ಮುಗೀತು ಅವನಿಗೆ. ಅದು ಭಗವಂತ ಕೊಟ್ಟದ್ದು. ಈ ಕ್ಷಣಕ್ಕೆ ನಿಂಗೆ ಇದು ಬೇಕು, ಈ ಸಮಯಕ್ಕೆ ನಿಂಗೆ ಇದು ಬೇಕು, ಮುಗಿಸಿಕೋ. ಇಲ್ಲ ನನಗದು ಬೇಕೇ ಬೇಕು, ನಾನು ಹುಡುಕಿಕೊಂಡು ಹೋಗ್ತೇನೆ, ಅನೇಕ ದಾರಿಗಳು ಸಿಗ್ತದೆ, ಅನಾಹುತಗಳು ಬೇಕಾದಷ್ಟು ಸಿಗ್ತದೆ. ನಿನಗೆ ಏನು ಬೇಕದು ಕೊಟ್ಟಿದ್ದಾನೆ, ಅದನ್ನು ಸಂತೋಷವಾಗಿ ಸ್ವೀಕರಿಸು. ಈ ಸ್ಥಿತಿ ಬರಬೇಕಾದ್ರೂ ಕೂಡ ಅನೇಕ ಜನ್ಮವನ್ನು ದಾಟಿರಬೇಕು ಅಂತ ಹೇಳುದು. ಅರ್ಥ ಆಯ್ತಲ್ಲ? ಭಗವಂತ ಕೊಟ್ಟದ್ದನ್ನು ನಾನು ಸ್ವೀಕಾರ ಮಾಡಿ ಹೋಗ್ತೇನೆ ಅಂತ ಹೇಳುವಂಥ ಒಂದು ಮನುಷ್ಯನಾದರೂ ಕೂಡ ಅವ ಅನೇಕ ಜನ್ಮವನ್ನು ದಾಟಿ ದಾಟಿ ಬಂದಿರ್ತಾನೆ. ಈ ಮಾನವ ಜನ್ಮದಲ್ಲೇ ಅನೇಕ ಜನ್ಮವನ್ನು ದಾಟಿ ಬಂದಿರ್ತಾನೆ ಅವನು. ಅರ್ಥ ಆಗ್ತಾ ಹೇಳುದು? ಆಗ ಆಸೆ ಇಲ್ಲದೆ ಈ ಪ್ರಪಂಚವನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಲ್ವಾ? ಆಸೆ ಬೇಕು, ಆಸೆ ಬೇಕು. ಯಾವ ರೀತಿ ಆಸೆ ಬೇಕು? ಒಳ್ಳೆಯ ಆಸೆ ಬೇಕು. ಆ ಒಳ್ಳೆಯ ಆಸೆ ಅಂದರೆ ಈಗ ಹೇಳಿದ್ದು ಭಗವಂತ ಕೊಟ್ಟದನ್ನು ಅನುಭವಿಸುವ ಆಸೆ ಉಂಟಲ್ವ, ಅದು ಆ ವ್ಯಕ್ತಿಗೆ ಪರಿಪೂರ್ಣತೆಯನ್ನು ತಂದು ಕೊಡ್ತದೆ. ಇದು ಒಂದು ಜನ್ಮದಲ್ಲಿ ಆಗುವುದಲ್ಲ. ಈ ಆಸೆ ಇದ್ದರೆಯೇ ಆಸೆ ಏನು ಅಂತೇಳಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದು. ಇಲ್ಲದಿದ್ದರೆ ಈ ಆಸೆ ಏನು ಅಂತೇಳಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಅರ್ಥ ಆಗ್ತದಾ? ಆಗ ಇದಕ್ಕೆ ಉತ್ತರ ಏನು ಅಂತೇಳಿದರೆ, ಆಸೆಯನ್ನು ಬಿಟ್ಟು ಜೀವನ ಮಾಡೋದಲ್ಲ, ಆಸೆಯ ಜೊತೆ ಜೀವನ ಮಾಡಿಕೊಂಡು ಆಸೆ ಏನು ಅಂತೇಳಿ ಅರ್ಥ ಮಾಡಿಕೊಂಡು ಆಸೆಯನ್ನು ಪರಿಪೂರ್ಣವಾಗಿ ಮುಗಿಸಿ ಮುಂದಿನ ಹೆಜ್ಜೆಯನ್ನು ಇಟ್ಟರೆ ಬಹಳ ಒಳ್ಳೆಯದು. ಆಸೆ ಬರುವುದು ತಪ್ಪಲ್ಲ, ಆಸೆ ಬಿಡುವುದು ತಪ್ಪಲ್ಲ. ಆಸೆ ಬಿಡುವುದು ಎಂಬ ವಿಚಾರ ದೊಡ್ಡ ವಿಚಾರ ಆಯ್ತು. ಅದು
ಆಸೆ ಬರುವುದು ಎಂಬ ವಿಚಾರ ಅದು ನಮ್ಮ ಕರ್ಮಕ್ಕೆ, ಋಣಕ್ಕೆ, ಪಾಪಕ್ಕೆ, ಪುಣ್ಯಕ್ಕೆಲ್ಲ ಸಂಬಂಧಪಟ್ಟು ಬರುವ ವಿಚಾರ ಆಸೆ. ಅಂದರೆ ಮನಸ್ಸು, ಬೇರೆ ಏನಲ್ಲ. ಈ ಮನಸ್ಸು ಉಂಟಲ್ವ, ಅದು ಬಹಳ ಸ್ಟ್ರಾಂಗ್. ಅದು ಅದನ್ನು ಯಾರಿಂದಲೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು. ಈ ಮನಸ್ಸಿನಲ್ಲಿ ಸೃಷ್ಟಿಯಾಗುವ ವಿಚಾರಗಳೆಲ್ಲವೂ ಅರ್ಥ ಆಯ್ತಲ್ಲ. ಆದ ಕಾರಣ ಮಾನವ, ಆದ ಕಾರಣ ಮನುಷ್ಯ, ಆದ ಕಾರಣ ಮನೆ, ಆದ ಕಾರಣ ಅರಮನೆ. ಅರ್ಥ ಆಗ್ತಾ ಹೇಳೋದು. ಈ ವಿಚಾರಗಳೆಲ್ಲ ಬಂದದ್ದು ಯಾಕೆ ದೇವಾಲಯ ಅಂತ ಬರಲಿಲ್ಲ? ಮನುಷ್ಯ ವಾಸ ಮಾಡೋ ಸ್ಥಳಕ್ಕೆ ದೇವಾಲಯ ಅಂತ ಬರಬೇಕಲ್ವ? ದೇಹವೇ ದೇಗುಲ ಅಂತ ಆಗಿರುವಾಗ ನಮ್ಮ ಮನೆಗೆ ಸಹ ದೇವಾಲಯ ಅಂತ ಹೇಳಬೇಕಲ್ಲ. ಹೇಳ್ತೇವಾ? ಹೇಳುವುದಿಲ್ಲ. ಕಾರಣ ಏನು? ಅದು ಮನಸ್ಸಿನ ಜೊತೆ ಬೆರೆಯುವುದು. ದೇವಾಲಯದಲ್ಲಿ ಮನಸ್ಸು ಲಯ ಮಾಡಿ ದೇವರೊಟ್ಟಿಗೆ ಬೆರೆಯುವುದು, ಭಗವಂತನೊಟ್ಟಿಗೆ ಬೆರೆಯುವುದು. ಆದ ಕಾರಣ ದೇವಾಲಯ ಆಯಿತು, ದೇವಸ್ಥಾನವಾಯಿತು. ಅರ್ಥ ಆಯ್ತಲ್ವ? ಅನೇಕ ರೀತಿಯ ಜ್ಞಾನದ ಬಗ್ಗೆ, ಅನೇಕ ರೀತಿಯ ಧರ್ಮದ ಬಗ್ಗೆ ನಾವೊಂದು ಚರ್ಚೆ ಮಾಡ್ತೇವೆ, ಒಂದು ತಿಳಿದುಕೊಳ್ತೇವೆ ಅಂತ ಹೇಳುವಾಗ ಆ ಸ್ಥಳಕ್ಕೆ ಏನು ಹೇಳ್ತಾರೆ? ಧರ್ಮ ಮಂದಿರ ಅಂತ. ಅರ್ಥ ಆಯ್ತಲ್ವ? ಧರ್ಮ ಮಂದಿರ. ಆ ಜ್ಞಾನವನ್ನು ಕಲಿಯುವ ಸ್ಥಳದಲ್ಲಿ ಏನು ಹೇಳ್ತಾರೆ? ಯಾಕೆ ಜ್ಞಾನ ದೇಗುಲ ಅಂತ ಹೇಳ್ತಾರೆ ಅಲ್ವಾ? ವ್ಯತ್ಯಾಸ ಉಂಟಲ್ಲ. ಮನೆ ಅಂತ ಹೇಳ್ತಾರ? ಹೇಳುದಿಲ್ಲ. ಅರಮನೆ ಅಂತ ಹೇಳ್ತಾರ? ಹೇಳುದಿಲ್ಲ. ಹೇಳಿದ ಅರ್ಥ ಆಯ್ತಾ? ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟ ಕಾರಣ ಈ ಪ್ರಪಂಚವೇ ಬೆಳೆಯುವುದು. ಈ ಆಸೆ ಇದ್ದರಿಂದಲೇ ಪ್ರಪಂಚ ಬೆಳೆಯುವುದು. ಈ ಆಸೆ ಅಂದರೆ ಏನು ಅಂತೇಳಿ ಪರಿಪೂರ್ಣವಾಗಿ ಅರ್ಥ ಮಾಡಿದ ಕಾರಣ ಯಾರು? ಗೌತಮ ಬುದ್ಧ. ಅವನು ಆ ಮಾತನ್ನು ಹೇಳಲಿಕ್ಕಾಯಿತು. ಅವ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡ ಆಸೆ ಅಂದರೆ ಏನು ಅಂತ. ಒಂದೇ ಲೈನಲ್ಲಿ ಹೇಳಿಬಿಟ್ಟ, ಒಂದೇ ವಾಕ್ಯದಲ್ಲಿ. ಆಸೆ ದುಃಖಕ್ಕೆ ಮೂಲ. ಈ ಆಸೆ ದುಃಖವನ್ನು ಸೃಷ್ಟಿ ಮಾಡ್ತದೆ. ದುಃಖ ಅಂದರೆ ಪ್ರಪಂಚದಲ್ಲಿ ನಾವು ಬದುಕುವುದು. ಅರ್ಥ ಆಯ್ತಲ್ವ? ದುಃಖ ಅಂದರೆ ಸಂಸಾರ, ಬೇರೆ ಏನಲ್ಲ. ಅದು ಪುನಃ 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 ನಾವು ಹುಟ್ಟಿ 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 ಬರ್ತೇವೆ. ಆದ ಕಾರಣ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ರು, ಬೇರೆ ಏನಲ್ಲ. ಹಾಗೆ ಅಂತೇಳಿ ಆಸೆ ಇಲ್ಲದಿದ್ದರೆ, ಆಸೆ ಎಂಬ ವಿಚಾರವೇ ನಮಗೆ ಗೊತ್ತಿಲ್ಲ ಅಂತ ಇದ್ದರೆ ಅದು ವಿಚಾರವೇ ಬೇರೆ. ಅದು ಅದಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಸರ್ವಸಾಧಾರಣ ಮನುಷ್ಯರು ಗೌತಮ ಬುದ್ಧ ಆಗಬೇಕು ಅಂತಾದರೆ ಅವ ಅನೇಕ ಜನ್ಮವನ್ನು ತಾಳಿ ತಾಳಿ ಗೌತಮ ಬುದ್ಧ ಆದ್ದು. ಒಂದು ಜನ್ಮದಲ್ಲಿ ಗೌತಮ ಬುದ್ಧ ಆಗಲಿಲ್ಲ. ಒಂದು ಜನ್ಮದಲ್ಲಿ ಯಾವ ಜ್ಞಾನಿ ಒಂದು ಜನ್ಮದಲ್ಲಿ ಜ್ಞಾನಿ ಆಗಲಿಲ್ಲ. ಅನೇಕ ಜನ್ಮದ ಸಾಧನೆ ಒಂದು ಜನ್ಮದಲ್ಲಿ ಪರಿಪೂರ್ಣತೆಯನ್ನು ಕೊಟ್ಟಿತು. ಆಗ ಅಷ್ಟು ಜನ್ಮದ ಅರಿವು ಇರ್ತದೆ. ಆದ ಕಾರಣ ಅವರು ಹೇಳ್ತಾರೆ, ಬೇಡಪ್ಪ ಇದು ಆಗುವುದಿಲ್ಲ. ಅದು ಅವರಿಗೆ ಮಾತ್ರ ಸರಿ. ಅರ್ಥ ಆಯ್ತಲ್ಲ? ಅವರನ್ನು ಯಾರು ದೃಢವಾಗಿ ಶರಣಾಗತಿಯಲ್ಲಿ ಒಬ್ಬ ನಂಬಿದ್ದಾನೋ, ದೃಢವಾಗಿ ಶರಣಾಗತಿಯಲ್ಲಿ ಪರಿಪೂರ್ಣವಾಗಿ ಸಾಷ್ಟಾಂಗ ನನ್ನ ಮೈ ಮೇಲೆ ನಡ್ಕೊಂಡು ಹೋಗು, ನೀನು ಏನು ತೊಂದರೆ ಇಲ್ಲ ನನಗೆ, ನನ್ನ ಎಷ್ಟು ಬೇಕಾದ್ರೆ ತುಳಿ, ಏನು ತೊಂದರೆ ಇಲ್ಲ, ನನ್ನ ಈಗ ಬೇಕಾದ್ರೆ ಕೊಲ್ಲು, ಏನು ತೊಂದರೆ ಇಲ್ಲ, ನನಗೆ ನೀನು ಏನು ಕೊಟ್ಟರು ನಿನ್ನ ವರಪ್ರಸಾದ. ಹೊಗಳಿದ್ರು ಸರಿ, ಅವಮಾನ ಮಾಡಿದ್ರು ಸರಿ, ತೆಗಳಿದ್ರು ಸರಿ, ಕಾರಿ ಹುಗ್ದ್ರು ಸರಿ, ನೀನು ಏನೂ ಮಾಡಿದ್ರು ಸರಿ ಎಂಬ ಸ್ಥಿತಿ ಯಾರಿಗೊಬ್ಬನಿಗೆ ಬರ್ತದೋ, ಆ ಶರಣಾಗತಿ ಎಂಬ ಸ್ಥಿತಿ, ಅವನಿಗೆ ಒಂದು ಎಳ್ಳಿನಷ್ಟು ಮಟ್ಟಿಗೆ ಆಸೆಯನ್ನು, ಒಂದು ಎಳ್ಳಿನಷ್ಟು ಮಟ್ಟಿಗೆ ಆಸೆಯನ್ನು ಹಂತ ಹಂತವಾಗಿ ಜೀರ್ಣ ಮಾಡಿಕೊಳ್ಳಬೇಕು. ಆ ಸ್ಥಿತಿ ಬರಬೇಕು ಅಂತ ಆದರೆ ಅದೆಷ್ಟೋ ಜನ್ಮದ ಸಾಧನೆ ಇರಬೇಕು. ಒಂದು ಜನ್ಮದಲ್ಲಿ ಇದೆಲ್ಲ ಆಗುವುದಿಲ್ಲ. ಈ ಜನ್ಮದಲ್ಲಿ ನೀವು ಮಾಡಿದ ಸಾಧನೆ, ಈ ಜನ್ಮದಲ್ಲಿ ನೀವು ಮಾಡಿದ ಪುಣ್ಯ, ಈ ಜನ್ಮದಲ್ಲಿ ಮಾಡಿದ ಪಾಪ, ಈ ಜನ್ಮದಲ್ಲಿ ಮಾಡಿದ ಕರ್ಮ, ಈ ಜನ್ಮದ ಋಣಗಳು, ಇದೆಲ್ಲವೂ ಮುಂದಿನ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ಹಾಗೆಯೇ ಆಗ್ತದೆ. ಇದು ನಂಬಿಕೆ ಇದ್ದವರಿಗೆ ಮಾತ್ರ. ನಂಬಿಕೆ ಇಲ್ಲದವರಿಗೆ ಇದೆಲ್ಲ ಮಾತಾಡೋದು ವ್ಯರ್ಥ. ಅರ್ಥ ಆಯ್ತಾ? ನಂಬಿಕೆ ಇದ್ದವರಿಗೆ ಮಾತ್ರ ಇದೆಲ್ಲ. ನಂಬುವವರು ಇದ್ದಾರೆ ಅಂತ ಹೇಳುದು ನಾವು. ಸತ್ಯ ಕೊಡತಾನೆ. ಅದೇ ಹೇಳುದು. ಸತ್ಯ ಅಂತ ಹೇಳಬೇಕು ಅಂತ ಆದರೆ ಯಾವುದೋ ಒಂದು ರೀತಿಯಲ್ಲಿ ಅನುಭವ ಆಗಿರಬೇಕು. ಯಾವುದೋ ಒಂದು ರೀತಿಯಲ್ಲಿ ಅನುಭವ ಆಗದ್ದವ್ರು ಹೇಳುದು ಹೇಗೆ ಅಂತ ಹೇಳುದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಹೇಳುದು, ಆಸೆ ಬಹಳ ಮುಖ್ಯ. ಇದನ್ನು ನೀವು ಅನುಭವಿಸಿ. ಆದ ಕಾರಣ ಹೇಳುದು, ಸಂಸಾರದಲ್ಲಿ ಎಲ್ಲರೂ ದೇವರನ್ನು ನೋಡಿ. ಸಂಸಾರದಲ್ಲಿ ಎಲ್ಲರೂ ದೇವರನ್ನು ನೋಡುವಾಗ, ದೇವರನ್ನು ನೋಡುವ ಸಮಯದಲ್ಲಿ ಜೊತೆ ಜೊತೆಗೆ ನಮ್ಮ ಆಸೆಯೂ ಮುಗಿತದೆ. ಸಂಸಾರವನ್ನು ಬಿಟ್ಟು ನಾವು ದೇವರನ್ನು ನೋಡ್ತೇವೆ ಅಂತ ಹೋದರೆ, ಭಗವಂತನನ್ನು ಹುಡುಕಿಕೊಂಡು ಹೋದರೆ ಅನೇಕ ರೀತಿಯ ಅಡೆತಡೆಗಳು ಬರ್ತವೆ.
ಅನೇಕ ರೀತಿಯ ಅಡೆತಡೆಗಳು ಬರ್ತದೆ. ಅನೇಕ ರೀತಿಯ ಹೊಸ ಹೊಸ ಆಸೆಗಳು ಸೃಷ್ಟಿಯಾಗಿಕೊಳ್ತದೆ ಅಲ್ಲಿ. ಹೊಸ ಹೊಸ ಆಸೆಗಳು ತನ್ನಿಂತಾನಾಗಿ ಸೃಷ್ಟಿಯಾಗಿಕೊಳ್ತದೆ ಅಲ್ಲಿ. ಆಗ ಆಸೆಯನ್ನು ಮುಗಿಸಬೇಕಾ? ಅದಕ್ಕೆ ಬೆಸ್ಟ್ ಆಪ್ಷನ್ನೇ ಸಂಸಾರ. ಸೆಳೆತ ಕಡಿಮೆ ಆಗುತ್ತೆ. ಖಂಡಿತವಾಗಿ ಸೆಳೆತ ಕಮ್ಮಿ ಆಗ್ತದೆ. ಒಂದು ರೀತಿ ಅವ ಶಾಂತ ಸ್ಥಿತಿಯಲ್ಲಿ ಅವನು ಕೂತ್ಕೊಳ್ತಾನೆ, ಸಾಕಪ್ಪ ಅಂತೇಳಿ. ಆದ ಕಾರಣ ಆಸೆಯನ್ನು ಮುಗಿಸಬೇಕು ಅಂತಂದರೆ ಸಂಸಾರದ ಅಧ್ಯಯನವನ್ನು ಎಲ್ಲರೂ ಮಾಡಬೇಕು. ಆ ಸಂಸಾರದ ಅಧ್ಯಯನವನ್ನು ಮಾಡಿ ಆ ಸಂಸಾರದಲ್ಲಿ ಒಂದು ಗುರು ಸಿಕ್ಕಿ ಅವರ ಸೇವೆ ಮಾಡ್ತಾ ಯಾವುದೋ ಒಂದು ರೀತಿಯಲ್ಲಿ ಅದು ಒಂದು ಜನ್ಮಕ್ಕೆ ಮುಂದೊಂದು ಜನ್ಮಕ್ಕೆ ಆ ಗುರುವಿನ ಜೊತೆ ಇರುವಂಥ ಸ್ಥಿತಿ ಬರ್ತದೆ ಅಂತ ಹೇಳೋದು. ಅರ್ಥ ಆಗ್ತದೆ ಹೇಳೋದು? ಎಲ್ಲದಕ್ಕೂ ಗುರು ಬೇಕು. ಆಸೆಯನ್ನು ತಿಳಿಲಿಕ್ಕೂ ಗುರು ಬೇಕು, ಆಸೆಯನ್ನು ಬಿಡಲಿಕ್ಕೂ ಗುರು ಬೇಕು. ಈ ಎರಡಕ್ಕೂ ಗುರು ಬೇಕು. ಆ ಗುರು ಎಂಬುದೇ ಬುದ್ಧಿ, ಬೇರೆ ನಾನು. ಅರ್ಥ ಆಗ್ತದೆ ಹೇಳೋದು? ಶುಭವಾಗಲಿ, ಜಯವಾಗಲಿ. ತಿರುಚಿಟ್ಟಂಬಲ. ನಮಃ ಶಿವಾಯ.